ನಮಸ್ಕಾರ, ನೀವು ನೋಡ್ತಿದ್ದೀರಾ ನ್ಯೂಸ್ ಫಸ್ಟ್. ಇವತ್ತಿನ ಪ್ರಮುಖ ವಿಷಯಕ್ಕೆ ಉತ್ತರ ಕೊಡಿ ಅಂತ ಕೇಳೋ ಸಮಯ ಇದು. ನಾನು ನಿಖಿಲ್ ಜೋಶಿ. ಇವತ್ತಿನ ಪ್ರಮುಖ ವಿಷಯ, ಲಾಕ್ಡೌನ್ ಆಗಬೇಕಾ ಆಗಬಾರ್ದಾ, ಆದರೆ ಏನು ನಷ್ಟ, ಏನು ಲಾಭ, ಉಪಯೋಗ ಹೇಗೆ, ಆದಂಥ ಕ್ಲೋಸ್ ಡೌನ್ ಅಂತ ಒಂದೇನೋ ಹೊಸ ಹೆಸರು ಕೊಟ್ಟು ಮಾಡಿದ್ರಲ್ಲ, ಅದರಿಂದ ಏನು ಉಪಯೋಗ ಆಯಿತು, ನಿಜವಾಗ್ಲೂ ಒಂದು ಪ್ರಬಲವಾದ ಪರಿಣಾಮಕಾರಿ ಲಾಕ್ಡೌನ್ ಅಂದರೆ ಅದನ್ನು ಹೇಗೆ ಡಿಫೈನ್ ಮಾಡಬೇಕು ಸರ್ಕಾರ, ನಿಜವಾಗ್ಲೂ ಅದರಿಂದ ಪರಿಸ್ಥಿತಿಯ ಪರಿಹಾರಕ್ಕೆ ಯಾವ ರೀತಿಯ ಸಿದ್ಧತೆ ಮಾಡ್ಕೋಬೇಕು. ಲಾಕ್ಡೌನ್ ಮಾಡೋದು ಒಂದೇ ಅಲ್ಲ, ಲಾಕ್ಡೌನಿಂದ ಆಗುವಂಥ ಅನಾಹುತಗಳನ್ನ ಮುಂಚೆನೇ ಅವರು ನಿರೀಕ್ಷಿಸಿ ಅದಕ್ಕೆ ಪರಿಹಾರಗಳನ್ನ ಕೊಡಬೇಕು. 100% ಪರಿಹಾರ ಯಾರಿಂದನೂ ಸಾಧ್ಯ ಇಲ್ಲ, ಅದು ನಮಗೆ ಗೊತ್ತಿದೆ. ಬಟ್ ಹೆಚ್ಚಿನ ಪ್ರಮಾಣದಲ್ಲಿ ಪರಿಹಾರ ಕೊಡೋ ರೀತಿನಲ್ಲಿ ಆಗಬೇಕು. ಫಾರ್ ಎಕ್ಸಾಂಪಲ್, ದುರ್ಬಲ ವರ್ಗದವ್ರಿಗೆ, ಕಾರ್ಮಿಕರಿಗೆ, ಅದರಲ್ಲೂ ವಿಶೇಷವಾಗಿ ವಲಸೆ ಕಾರ್ಮಿಕರಿಗೆ ನೀವು ಲಾಕ್ಡೌನ್ ಅಂತ ಹೇಳಿದ ತಕ್ಷಣ ಎಲ್ಲರೂ ರಶ್ ಆಗೋದು ಮೆಜೆಸ್ಟಿಕ್ಕಲ್ಲಿ ಅವ್ರವ್ರ ಊರಿಗೆ ಹೋಗೋದಕ್ಕೆ, ಆ ಆತಂಕನ ನೀಗಿಸೋದಕ್ಕೆ ಸರ್ಕಾರ ಏನು ಮಾಡಬೇಕು. ಇದೇ ರೀತಿ ಈ ಚರ್ಚೆಯ ವಿಷಯ ಲಾಕ್ಡೌನ್ ಲಗಾಮಿನಲ್ಲಿ ಒಂದಷ್ಟಿದೆ. ಪ್ರಶ್ನೆಗಳನ್ನ ಒಮ್ಮೆ ನೋಡೋಣ. ಎಲ್ಲರೂ ಲಾಕ್ಡೌನ್ ಮಾಡಿ ಅಂತಿರುವಾಗ ಸರ್ಕಾರದ ನಿಲುವೇನು, ಸರ್ಕಾರದಲ್ಲಿ ಇರೋರೇ ಲಾಕ್ಡೌನ್ ಮಾಡಿ ಅಂತ ಹೇಳ್ತಿರುವಾಗ ಸರ್ಕಾರದ ನಿಲುವೇನು, ಸರ್ಕಾರಕ್ಕೆ ಸಲಹೆ ಕೊಡುವಂಥ ತಾಂತ್ರಿಕ ಸಲಹಾ ಸಮಿತಿ ಹೇಳಬೇಕಾದ್ರೆ ಸರ್ಕಾರದ ನಿಲುವೇನು, ಸರ್ಕಾರ ಘೋಷಿಸಿದ ಕ್ಲೋಸ್ ಡೌನ್ ಉಪಯೋಗಕ್ಕೆ ಬರಲಿಲ್ವಾ ಹಾಗಾದರೆ ಅಂತ ಅಂಕಿ ಅಂಶಗಳನ್ನ ನಿಮ್ಮ ಮುಂದಿಡ್ತೀನಿ. ಅದ್ರ ಮೂಲಕ ನೀವು ಅರ್ಥ ಮಾಡ್ಕೋಬೋದು ಉಪಯೋಗ ಆಯ್ತಾ ಇಲ್ವಾ. ಅಂದರೆ ಇದರಲ್ಲೂ ನಾವು ತಿಳ್ಕೋಬೇಕು, ಈಗ ಮಾಡಿರೋ ಕ್ಲೋಸ್ ಡೌನಿನ ಪರಿಣಾಮ ಫಲಿತಾಂಶವನ್ನು ನಾವು ತಿಳ್ಕೋಬೇಕು ಅಂದರೆ ಬಹುಶಃ ಇನ್ನು 2 ವಾರ ಆದಮೇಲೆ ಎಷ್ಟು ಸಂಖ್ಯೆಯ ಪ್ರಕರಣಗಳು ಬರ್ತಿದೆ ಅಂತ ನಾವು ನೋಡಬೇಕು. ಈ ಕ್ಲೋಸ್ ಡೌನಿನ ಪರಿಣಾಮ ನಾವು ಅವಾಗ ಕಾಣ್ತೀವಿ. ಇವತ್ತು ನಾವು ಏನು ಅಂಕಿ ಅಂಶಗಳನ್ನ ನೋಡ್ತಿದ್ದೀವಲ್ಲ, ಇದು ಬಹುಶಃ 2 ವಾರ 3 ವಾರ ಹಿಂದೆ ಆದಂಥ ಪ್ರಕರಣಗಳು. ಅದು ಬೆಳಕಿಗೆ ಬಂದಿರೋದು ಈಗ, ಅಂಕಿ ಅಂಶಗಳಲ್ಲಿ ಸೇರ್ಕೊಂಡಿರೋದು ಈಗ. ಸೊ 50,000 ಇವತ್ತು, ನಿನ್ನೆ 50,000 ರಿಪೋರ್ಟ್ ಆಗಿದೆ. ಕಳೆದ 1 ವಾರದ ಸರಾಸರಿ ನೀವು ನೋಡೋದಾದರೆ 40-42 ಸಾವಿರಕ್ಕೂ ಜಾಸ್ತಿ ಇರುವಂಥದ್ದು ರಾಜ್ಯದ ಪ್ರಕರಣಗಳು, ಹೊಸ ಪ್ರಕರಣಗಳ ಸಂಖ್ಯೆ. ಹೀಗಿದ್ದಾಗ ಸರ್ಕಾರ ಯಾವ ರೀತಿಯ ನಿಯಮಗಳನ್ನ ರಚಿಸಬೇಕಾಗಿದೆ, ಮತ್ತು ಆನ್ ಗ್ರೌಂಡ್ ಸ್ಪಂದನೆ, ಅದ್ರ ಬಗ್ಗೆ ನಾವು ಎಷ್ಟು ಕಡಿಮೆ ಮಾತಾಡ್ತೀವೋ ಅಷ್ಟು ಒಳ್ಳೆಯದು. ಬಟ್ ನಾವು ಕಡಿಮೆ ಮಾತಾಡೋದಿಲ್ಲ, ಹೆಚ್ಚಿಗೆ ಮಾತಾಡಲೇಬೇಕು. ಸರ್ಕಾರದ ಜವಾಬ್ದಾರಿನ ಸರ್ಕಾರಕ್ಕೆ ನೆನಪಿಸೋ ಅಂಥ ಒಂದು ಅನಿವಾರ್ಯತೆ ಇವತ್ತು ನಮಗೂ ಕೂಡ ಇದೆ. ಲಾಕ್ಡೌನ್ ಮಾಡೋದಾದರೆ ಸರ್ಕಾರದ ಸಿದ್ಧತೆಗಳು ಹೇಗಿರಬೇಕು, ರಿಹ್ಯಾಬಿಲಿಟೇಷನ್ ಸೆಂಟರ್ಗಳನ್ನ ತೆಗಿಬೇಕು. ಕಾರ್ಮಿಕರಿಗೆ ಅವರು ಮನೆಯಲ್ಲೇ ಇದ್ಬಿಡಿ, ಮನೆಯಲ್ಲೇ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಅಂದರೆ ಇರೋದೇ ಮನೆ 10x10, ಅದರಲ್ಲಿ ಏನು ಡಿಸ್ಟೆನ್ಸ್ ಮೇಂಟೈನ್ ಮಾಡೋದು. ಪಾಪ ಅವ್ರು ಬೆಳಿಗ್ಗೆ ದುಡಿದ್ರೆ ರಾತ್ರಿ ಅವ್ರ ಮನೇಲಿ ಊಟ, ಅಂಥವ್ರಿಗೆ ನೀವು ಕೆಲಸ ಮಾಡಬೇಡ ಮನೆಯಲ್ಲೇ ಇರು ಅಂದರೆ ಅವ್ರ ಊಟದ ವ್ಯವಸ್ಥೆ ಏನು, ಕನಿಷ್ಠ ಪಕ್ಷ ಊಟ ಏನು ಮಾಡ್ಬೇಕು ಸರ್ಕಾರ. ಈ ರೀತಿಯ ವಿಷಯಗಳನ್ನ ಎದುರಿಸಲಿಕ್ಕೆ, ಸವಾಲ್ಗಳಿಗೆ ಉತ್ತರ ಕೊಡಲಿಕ್ಕೆ, ದುರ್ಬಲ ವರ್ಗಗಳ ಹಸಿವು ಆತಂಕ ನೀಗಿಸುವ ಸವಾಲಿಗೆ ಉತ್ತರ ಏನಿದೆ ಸರ್ಕಾರದ ಹತ್ರ. ಇಲ್ಲಿವರೆಗೂ ಅಂತೂ ಸಿದ್ಧತೆ ಮಾಡ್ಕೊಂಡಿಲ್ಲ. ಇವತ್ತು 6ನೇ ತಾರೀಕು, 12ನೇ ತಾರೀಕುವರೆಗೂ ಈಗಾಗಲೇ ಘೋಷಣೆ ಮಾಡಿರುವಂಥ ಕ್ಲೋಸ್ ಡೌನ್ ಜಾರಿಯಲ್ಲಿರುತ್ತೆ. 12ನೇ ತಾರೀಕಿಗೆ ಇವತ್ತಿಂದ 5 ದಿವಸ ಬಾಕಿ ಇದೆ. ಯಾವ ರೀತಿಯ ಸಿದ್ಧತೆ ನಡೆಸಲೇಬೇಕು ಸರ್ಕಾರ. ಇನ್ನು ಕ್ಲೋಸ್ ಡೌನ್ನಲ್ಲಿ ಆಗದ ಕೊರೋನಾ ನಿಯಂತ್ರಣ ಲಾಕ್ಡೌನ್ನಲ್ಲಿ ಆಗುತ್ತಾ? ಸರ್ಕಾರದ ಪ್ರಕಾರ ಆಗುತ್ತೆ ಅಂತಲೇ ಒಪ್ಕೊಳ್ಳೋಣ. ಹೇಗಾಗುತ್ತೆ? ಸರ್ಕಾರನೂ ಮಾಡಬೇಕಲ್ಲ ಒಂದಷ್ಟು ಕೆಲಸ. ಜನರನ್ನು ಮನೇಲಿ ಕೂಡಿಸಿ ಸರ್ಕಾರನೂ ಮನೇಲಿ ಕೂತು ಬಿಟ್ರೆ ಕೆಲಸ ಯಾರು ಮಾಡೋರು? ಅಭಿವೃದ್ಧಿಸಬೇಕಿದೆ, ಇಲ್ಲಿ ಆರೋಗ್ಯ ಮತ್ತು ಆರೈಕೆಯ ಫೆಸಿಲಿಟಿಗಳನ್ನ ಕಲ್ಪಿಸಬೇಕಿದೆ. ಬರೀ ಆದೇಶ ಪತ್ರಗಳನ್ನ ಹೊರಡಿಸೋದ್ರಿಂದ ICU ಬೆಡ್ಡು ಸಿಗೋದಿಲ್ಲ, ಕೊರೋನಾ ಕೇರ್ ಸೆಂಟರಲ್ಲಿ ಆಕ್ಸಿಜನ್ನು ಸಿಗೋದಿಲ್ಲ, ಕಾನ್ಸಂಟ್ರೇಟರ್ ಬಂತು ಅಂದ ತಕ್ಷಣ ಅದನ್ನು ಉಪಯೋಗಿಸೋಕ್ಕೂ ಆಗೋದಿಲ್ಲ, ವೆಂಟಿಲೇಟರ್ಗಳು KSDWL ವೇರ್ ಹೌಸಲ್ಲಿ ಇದೆ ಅಂದ ತಕ್ಷಣ ಅದು ಜನರಿಗೆ ಸಿಕ್ದಂಗಲ್ಲ. ಹಾಗಾಗಿ ಬರೀ ಪೇಪರ್ ಮೇಲೆ ಉಳಿಬಾರ್ದು, ಆನ್ ಗ್ರೌಂಡ್ ಅದು ಪರಿಣಮಿಸಬೇಕು, ಅದು ನಿಜವಾಗ್ಲೂ ಕಾಣಬೇಕು ಆನ್ ಗ್ರೌಂಡ್ ಅದರ ಉಪಯೋಗಗಳು. ಇನ್ನು ಇದ್ರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ನನ್ನ ಜೊತೆ ಡಾಕ್ಟರ್ ರಿಷಿಕೇಶ್ ದಾಮ್ಲೆ ಇದ್ದಾರೆ. ಡಾಕ್ಟರ್ ರಿಷಿಕೇಶ್ ದಾಮ್ಲೆ ಅವರು ಜೈವಿಕ ವಿಜ್ಞಾನಿ, ಅದಲ್ಲದೆ ಪ್ರೈವೇಟ್ ಹಾಸ್ಪಿಟಲ್ಸ್ ಆ್ಯಂಡ್ ನರ್ಸಿಂಗ್ ಹೋಮ್ ಅಸೋಸಿಯೇಷನ್ ಫಾನಾ ಅದರ ಅಧ್ಯಕ್ಷರು. ಡಾಕ್ಟರ್ ಪ್ರಸನ್ನ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ಡಾಕ್ಟರ್ ಪ್ರಸನ್ನ ಅವ್ರಿಗೂ ಸ್ವಾಗತ. ನಾನು ಮೊದಲನೇದಾಗಿ ಡಾಕ್ಟರ್ ಪ್ರಸನ್ನಯಿಂದನೇ ಶುರು ಮಾಡ್ತೀನಿ. ಡಾಕ್ಟರ್ ಪ್ರಸನ್ನ ಅವರೇ, ಇವತ್ತು ರಾಜ್ಯದಲ್ಲಿ ಹಲವಾರು ಜನ ಲಾಕ್ಡೌನ್ ಪರವಾದಂಥ ಒಂದು ವಾದವನ್ನು ಮಾಡಿದ್ದಾರೆ, ಮನವಿಯನ್ನು ಮಾಡಿದ್ದಾರೆ. ಅದರಲ್ಲಿ ನೀವು ಒಬ್ಬರು. ನಿಮ್ಮ ಮನವಿ ವಿಶೇಷ ಯಾಕೆ ಅಂದರೆ ನಿಮಗೆ ಗೊತ್ತಿದೆ
ಆಸ್ಪತ್ರೆಗಳ ಪರಿಸ್ಥಿತಿ, ಆಸ್ಪತ್ರೆಗಳಲ್ಲಿರೋ ಕೊರತೆಗಳ ಬಗ್ಗೆ ನಿಮಗೆ ಗೊತ್ತಿದೆ. ಬೇಡಿಕೆ ಪೂರೈಕೆಯ ನಡುವೆ ಇರೋ ವ್ಯತ್ಯಾಸ ನಿಮಗೆ ಗೊತ್ತಿದೆ. ಹಾಗಾಗಿ ನಾನು ನಿಮಗೆ ಮತ್ತೊಮ್ಮೆ ಕೇಳ್ತೀನಿ, ಲಾಕ್ಡೌನ್ ಅನಿವಾರ್ಯನಾ? ಇದಾಗದೇ ಇದ್ರೆ ಸಮಸ್ಯೆ ಏನು? ನಿಖಿಲ್, ಈಗ ನಾವು ಒಂದು ವಾರದಿಂದ ಜನತಾ ಕರ್ಫ್ಯೂ ಮಾಡಿದೀವಿ, ಸೆಮಿ ಲಾಕ್ಡೌನ್ ಮಾಡಿದೀವಿ. ಆದರೂ ಕೂಡ ಪ್ರತಿದಿನ ಕೇಸ್ಗಳ ಪಾಸಿಟಿವಿಟಿ ಜಾಸ್ತಿನೇ ಆಗ್ತಾ ಇದೆ. ಕರ್ನಾಟಕ 50,000 ಕೇಸನ್ನ ದಾಟಿದೆ. ದೇಶದಲ್ಲಿ 2ನೇ ಸ್ಥಾನದಲ್ಲಿದೆ ಟೋಟಲ್ ನಂಬರ್ ಆಫ್ ಕೇಸಸ್. ಮತ್ತೆ ಬೆಂಗಳೂರಲ್ಲಿ 20,000ಕ್ಕಿಂತ ಹೆಚ್ಚು ಕೇಸಸ್ ಕಂಟಿನ್ಯೂಸ್ ಆಗಿ ಆಲ್ಮೋಸ್ಟ್ ಒಂದು ವಾರದಿಂದ ಬರ್ತಾ ಇದೆ. ದೇಶದಲ್ಲಿ ನಂಬರ್ 1 ಸ್ಥಾನದಲ್ಲಿದೆ ಇವತ್ತು ಬೆಂಗಳೂರು. ಅದನ್ನ ಹೆಮ್ಮೆಯಿಂದ ಹೇಳ್ಕೊಳ್ಳೋ ಆಗಿಲ್ಲ ನಾವು. ಸೊ ಇವೆಲ್ಲ ನೋಡ್ತಾ ಇದ್ರೆ ಎಲ್ಲೋ ಒಂದ್ ಕಡೆ ಈ ಜನತಾ ಕರ್ಫ್ಯೂ ಕೆಲಸ ಮಾಡ್ತಾ ಇಲ್ಲ ಅಂತ ಅನ್ಸುತ್ತೆ. ಎರಡನೇದು, ಸರ್ಕಾರ ಹೇಳ್ಬೋದು 14 ದಿನ ವೆಯ್ಟ್ ಮಾಡೋಣ ಅಂತ. ಬಟ್ 14 ದಿನ ವೆಯ್ಟ್ ಮಾಡೋದ್ರಿಂದ ಏನಾಗುತ್ತೆ, ಈ ಕೇಸ್ಗಳು ಡಬಲ್ ಆಯಿತು ಅಂದ್ರೆ ನಮ್ಗೆ ಇನ್ನೇ ಕಷ್ಟ ಆಗುತ್ತೆ. ಈಗ್ಲೇನೆ ಡಿಮ್ಯಾಂಡ್ ಇರೋದೇ ಮೇನ್ಲಿ HDU ಮತ್ತೆ ICU ಬೆಡ್ಗಳಿಗೆ. ಪ್ರತಿ 50 ಮಂದಿ ಕರೆ ಮಾಡಿದ್ರೆ ಒಬ್ಬರಿಗೆ ಬೆಡ್ ಸಿಗ್ತಾ ಇದೆ. ಅಂದ್ರೆ ಇನ್ನ 49 ಮಂದಿ ICU ಬೆಡ್ ಇಲ್ದೇನೆ ಸಾಯ್ತಾ ಇದ್ದಾರೆ. ಇಂಥ ಪರಿಸ್ಥಿತಿ ನಾವು ಆಲ್ರೆಡಿ ರೀಚ್ ಆಗಿದ್ದೀವಿ. ಮತ್ತೆ ಈ 50,000 ಕೇಸಸ್ ಏನ್ ಪಾಸಿಟಿವಿಟಿ ನಾವು ನೋಡ್ತಾ ಇದ್ದೀವಿ, ಅದು ರಿಯಲ್ ನಂಬರ್ ಅಲ್ಲ. ಆಕ್ಚುಯಲ್ ನಂಬರು 75,000ನೋ 80,000ನೋ ಇದೆ. ಯಾಕಂದ್ರೆ ತುಂಬಾ ಜನ ಟೆಸ್ಟೇ ಮಾಡಿಸ್ಕೊತಾ ಇಲ್ಲ, ಸಿಂಪ್ಟೊಮ್ಯಾಟಿಕ್ ಇದ್ದಾರೆ, ಮತ್ತೆ ಕೆಲವರು ಮನೆಯಲ್ಲೇ ಸಾಯ್ತಾ ಇದ್ದಾರೆ. ಮತ್ತೆ CT ಸ್ಕ್ಯಾನ್ ಪಾಸಿಟಿವಿಟಿ ರೇಟ್ಸ್ ಇವೆಲ್ಲವನ್ನು ಸರ್ಕಾರ ಗಮನಿಸ್ಬೇಕು. ಅದನ್ನ ನೋಡೋ ಒಂದು ಕಡೆ ಮುಖ್ಯಮಂತ್ರಿಗಳ ಫಿಗರ್ಸು ಮತ್ತೆ ಇದು ಸರಿಯಾದ ರೀತಿ ಅವ್ರಿಗೆ ಮುಟ್ತಾ ಇಲ್ಲ ಅಂತ ನನ್ನ ಭಾವನೆ. ಅದರಿಂದ ನಾನು ಇನ್ನೂ ಹೆಚ್ಚು ದಿನಕ್ಕಾದ್ರೆ ಏನಾಗುತ್ತೆ, ಈಗಲೇ ಪೇಷಂಟ್ಗಳಿಗೆ ಬೆಡ್ ಇಲ್ಲ, ಆರೈಕೆ ಸಿಗ್ತಾ ಇಲ್ಲ ಅಂತ ಸ್ಥಿತಿಯನ್ನ ನಾವು ತಲುಪಿಬಿಟ್ಟಿದೀವಿ. ಇನ್ನು ಇದು ಏನಾದ್ರೂ 1.5 ಪಟ್ಟು 2 ಪಟ್ಟು ಜಾಸ್ತಿ ಆಗೋಯ್ತು ಅಂದ್ರೆ ಈಗಿರತಕ್ಕಂಥ ನಮ್ಮ ಏನು ಮೂಲ ಸೌಕರ್ಯ ಇದೆ, ಹಾಸಿಗೆಗಳು ಮತ್ತೆ ಆರೋಗ್ಯ ಕ್ಷೇತ್ರದ್ದು, ಇವೆಲ್ಲ ಕೊಲ್ಯಾಪ್ಸ್ ಆಗ್ಬಿಡ್ತವೆ. ಕಂಪ್ಲೀಟ್ಲಿ ಇಟ್ ವಿಲ್ ಕ್ರಂಬಲ್. ಆ ಪರಿಸ್ಥಿತಿಗೆ ಹೋಗೋದಕ್ಕೆ ಮುಂಚೆ ಇದನ್ನ ನಾವು ಡೌನ್ವರ್ಡ್ ಟ್ರೆಂಡಿಗೆ ತರಲೇಬೇಕು. ಹಿಂದೆ ಇದ್ರೆ ಕೆಲಸ ಮಾಡ್ಲಿಕ್ಕೆ ಜನ ಇರೋದಿಲ್ಲ, ಇರೋದಿಲ್ಲ. ಎಲ್ಲರೂ ಈಗಲೇ ತುಂಬಾ ಟಯರ್ಡ್ ಆಗ್ಬಿಟ್ಟಿದ್ದಾರೆ. 1 ವರ್ಷದಿಂದ ಎಲ್ಲರೂ ಕೋವಿಡ್ ಕೆಲಸ ಮಾಡ್ತಾ ಇದ್ದಾರೆ. ಇನ್ನೂ ಹೆಚ್ಚಿನ ಹೊರೆ ಹಾಕಿದ್ರೆ ಅವ್ರ ಮೇಲೆ ಎಲ್ಲ ಕೆಲಸ ಬಿಟ್ಟು ಓಡೋಗ್ಬಿಡ್ತಾರೆ. ಅಂತ ಪರಿಸ್ಥಿತಿಗೆ ಬರುತ್ತೆ. ಅದರಿಂದ ಸ್ಟ್ರಿಕ್ಟ್ ಆಗಿ ನಾವು ಒಂದು 15 ದಿನ ಫಸ್ಟ್ ಲಾಕ್ ಡೌನ್ ಮಾಡಿ ಟ್ರೆಂಡ್ ಯಾವ ರೀತಿ ಇದೆ ನೋಡ್ಕೊಂಡು ತದನಂತರ ಮುಂದಿನ ನಿರ್ಧಾರ ತಗೋಬೇಕು. ಅದು ನನ್ನ ಸ್ಟ್ರಾಂಗ್ ಒಪಿನಿಯನ್. ಅಲ್ಲ, ಮೇ ತಿಂಗಳಲ್ಲೇ 1 2 3 4 5 ಡೇಟ್ಸ್ ನೋಡಿದ್ರೆ 44,000, 47,000, 38,000. ಮೇ 5ನೇ ತಾರೀಕು 50,112. ಸ್ಕ್ರೀನ್ ಮೇಲಿದೆ ನಂಬರ್ಸು, ಕರ್ನಾಟಕ ರಾಜ್ಯದ ಪ್ರಕರಣಗಳ ನಂಬರ್ಸ್. ಆದರೆ ಡಾಕ್ಟರ್ ಪ್ರಸನ್ನ ಅವರೇ, ಏನು ಗೊತ್ತಾ, ಇವಾಗ ನಾವೇನು ಕ್ಲೋಸ್ ಡೌನ್ ಮಾಡಿದ್ದೀವಿ, ಪಾರ್ಷಿಯಲ್ ಲಾಕ್ಡೌನ್ ಮಾಡಿದ್ದೀವಿ, ಇದರ ಒಂದು ಎಫೆಕ್ಟನ್ನ ನಾವು ನಿಜವಾಗ್ಲೂ ನೋಡ್ಬೇಕಂದ್ರೆ 2 ವಾರ ಆದ್ಮೇಲೆ ನೋಡ್ಬೇಕಲ್ವಾ? ಇವತ್ತು ನಾವು ಏನು ಈ ಅಂಕಿ ಅಂಶಗಳು ನೋಡ್ತಿದ್ದೀವಿ, ಇದಕ್ಕೆ ಒಂದು ಈ ಎಲೆಕ್ಷನ್ ರ್ಯಾಲಿಗಳು, ಜನರ ಮೂವ್ಮೆಂಟ್ ಇತ್ತು, ಜನ ಧಾರ್ಮಿಕ ಸಭೆಗಳು, ಬೇರೆ ಬೇರೆ ಸಭೆಗಳ ಜನ ಸೇರ್ತಿರುವಂಥದ್ದು, ಇದೆಲ್ಲದರ ನಡುವೆ ಆ ವೈರಸ್ಸಿನ ಮ್ಯೂಟೇಷನ್ ರೂಪಾಂತರಗೊಂಡು ವೈರಸ್ಸೇ ಇನ್ನೂ ಅತಿ ವೇಗವಾಗಿ ಹರಡ್ತಿದೆಯಂತೆ. ಇದೆಲ್ಲ ಕಾರಣ ಸೇರಿ ಇವತ್ತು ನಾವು ಈ ಅಂಕಿ ಅಂಶಗಳನ್ನ ನೋಡ್ತಿದ್ದೀವಿ. ನೀವು ಒಪ್ತೀರಾ ಈ ಮಾತನ್ನ? ನಾವು ಮಾಡಿರೋ ಮಿಸ್ಟೇಕ್ಗಳಿಂದನೇ ಜಾಸ್ತಿ ಆಗಿದೆ. ಸರ್ಕಾರ ಎಲ್ಲೋ ಒಂದು ಕಡೆ ಸ್ಟ್ರಿಕ್ಟ್ ಆಗಿ ನಾವು ಚುನಾವಣೆ ಏನು ಒಂದು ಸಂಹಿತೆ ಮಾಡಬೇಕಾಗಿತ್ತು, ಅದನ್ನೆಲ್ಲೋ ಒಂದ್ ಕಡೆ ಕರೆಕ್ಟ್ ಆಗಿ ಮಾಡ್ಲಿಲ್ಲ. ಚುನಾವಣೆ ಮಾಡ್ಬೋದಾಗಿತ್ತು, ಬಟ್ ಅದಕ್ಕೆಲ್ಲ ಸ್ಟ್ರಿಕ್ಟ್ ಆಗಿ ಇಷ್ಟೇ ಜನ ಸೇರ್ಬೇಕು, ಈ ದೊಡ್ಡ ದೊಡ್ಡ ಏನು ರೋಡ್ ಶೋಗಳು ಇದನ್ನೆಲ್ಲ ಬ್ಯಾನ್ ಮಾಡ್ಬೇಕಾಗಿತ್ತು. ಚುನಾವಣೆ ಇವರು ಯಾರು ಎಲೆಕ್ಷನ್ ಕಮಿಷನ್ ಅವರು ಕೂಡ ಮಾಡ್ಲಿಲ್ಲ. ಸರ್ಕಾರ ಕೂಡ ಮೈ ಮರಿತು. ಯಾವ್ದೋ ಒಂದ್ ಇದ್ರಲ್ಲಿ ದೇ ಗಾಟ್ ಕ್ಯಾರಿಡ್ ಅವೇ. ಐ ಥಿಂಕ್ ಅದೇ ಮುಖ್ಯವಾಗೈತನೋ ಅನ್ನೋ ರೀತಿ ನಡ್ಕೊಂಡ್ಬಿಟ್ರು. ಆಗಿದ್ದಾಗೋಯ್ತು. ಇನ್ನೂ ಹೆಚ್ಚಿನ ನಾವು ಅನಾಹುತ ಆಗೋದನ್ನ ತಡಿಬೇಕು ಹೊರತು ಹಳೇದನ್ನ ನಾವು ಮಾತಾಡ್ತಾ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡಬಾರ್ದು. ರೈಟ್ ಸರ್. ನನ್ನ ಜೊತೆ BJPಯ ಸಂಸದರು, BJPಯ ನಾಯಕರು ಪ್ರತಾಪ್ ಸಿಂಹ ಅವರಿದ್ದಾರೆ ಇವತ್ತು. ಪ್ರತಾಪ್ ಸಿಂಹ ಅವರೇ ನಮಸ್ಕಾರ, ಸ್ವಾಗತ. ನಿಖಿಲ್ ಮಾತಾಡ್ತೀನಿ. ಇವತ್ತು ಹಲವಾರು ಜನ ಲಾಕ್ಡೌನ್ ಬಗ್ಗೆ ಮಾತಾಡ್ತಾರೆ. ಅದರಲ್ಲಿ ಲಾಕ್ಡೌನ್ ಬಗ್ಗೆ ಪರವಾಗಿ ಮಾತಾಡಿರೋರಂತಲ್ಲಿ ಮೈಸೂರಿನ ಸಂಸದರು ಕೂಡ ಒಬ್ಬರು. ಮೊದಲನೇದಾಗಿ ಪ್ರತಾಪ್ ಸಿಂಹ ಅವ್ರಿಗೆ ನಾನು ಕೇಳ್ತೀನಿ. ಪ್ರತಾಪ್ ಸಿಂಹ ಅವರೇ, ನೀವು ನೋಡ್ತಿರೋ ಅಂಥ ವ್ಯವಸ್ಥೆ, ಅವ್ಯವಸ್ಥೆ, ಘಟನೆಗಳು, ಬೇಡಿಕೆ ಪೂರೈಕೆ ನಡುವೆ ಇರೋಂಥ ಒಂದು ಅಂತರ, ನೀವು ವೈಯಕ್ತಿಕವಾಗಿ ನಿಮಗೆ ಸಾವಿರಾರು ಫೋನ್ ಬರ್ತಿರುತ್ತೆ, ಬೆಡ್ ಕೊಡಿಸಿ, ಆಕ್ಸಿಜನ್, ICU ಅಂತ. ಇದನ್ನೆಲ್ಲ ನೀವು ನಮ್ಮ ಜೊತೆ ಹಂಚ್ಕೊಳ್ಬೋದಾ ಅಂತ? ಖಂಡಿತ ನಿಖಿಲ್ ಅವರೇ, ನಾನು ಕಳೆದ ವರ್ಷ
ಏನು ಮಾರ್ಚ್ 22ನೇ ತಾರೀಕು ಜನತಾ ಕರ್ಫ್ಯೂನ ಮಾಡಿದ್ದು, ಆನಂತರ ಮಾರ್ಚ್ 25ರಿಂದ ದಿಢೀರ್ ಅಂತೇಳಿ ಹೇಳಿಬಿಟ್ಟು ದೇಶಾದ್ಯಂತ ಲಾಕ್ಡೌನನ್ನು ಕೂಡ ಅನೌನ್ಸ್ ಮಾಡಿದರು. ಆ ಸಂದರ್ಭದಲ್ಲಿ ಇಡೀ ಕರ್ನಾಟಕದಲ್ಲಿ ಭಾಳ ಒಂದು ರೀತಿಯಲ್ಲಿ ನಕಾರಾತ್ಮಕವಾಗಿ ಸುದ್ದಿಗೊಳಗಾಗಿದ್ದು ಯಾವುದು ಅಂತೇಳಿ ಹೇಳಿದರೆ ಬೆಂಗಳೂರಿಗಿಂತ ಹೆಚ್ಚಾಗಿ ಮೈಸೂರು. ಯಾಕಂದರೆ ನಮ್ಮಲ್ಲಿ ಜುಬ್ಲಿಯಂಟಲ್ಲಿ ಒಂದೇ ಸರಿ 87 ಕೇಸಸ್ ಬಂತು. 1350 ಜನ ಎಂಪ್ಲಾಯೀಸ್ ಇದ್ದರು, ಡೈರೆಕ್ಟ್ ಎಂಪ್ಲಾಯೀಸು. 1,500 ಒಟ್ಟಾರೆ ಎಂಪ್ಲಾಯೀಸ್ ಇದ್ದರು. ಎಲ್ಲರೂ ಕೂಡ ಪರೀಕ್ಷೆಗೆ ಒಳಪಡಿಸಬೇಕಾಗಿ ಬಂತು. ಅದರ ನಂತರ ಡೆಲ್ಲಿಗೆ ಕೆಲವರು ತಬ್ಲಿಗಿಯವರು ಹೋಗಿರೋಂಥವ್ರು ಅವ್ರು ಬಂದರು. ಆನಂತರ ಆಸ್ಟ್ರೇಲಿಯಾದಿಂದ ಬಂದಂಥವ್ರು ಅವರಿಗೆ ಇನ್ಫೆಕ್ಟ್ ಆಗಿತ್ತು. ಹಾಗಾಗಿ ಬೆಂಗಳೂರಿಗೆ ಕಾಂಪಿಟೇಷನ್ ಕೊಡೋ ರೀತಿಯಲ್ಲಿ ಮೈಸೂರು, ಬೆಂಗಳೂರಿನ ಜನಸಂಖ್ಯೆಯಲ್ಲಿ 10ನೇ 1 ಭಾಗನೂ ಕೂಡ ಇಲ್ಲ ನಮ್ಮದು. ಆದರೂ ಕೂಡ ನಾವು ಕಾಂಪಿಟೇಷನ್ ಕೊಡೋ ರೀತಿಯಲ್ಲಿ ನಮ್ಮಲ್ಲಿ ಸಂಖ್ಯೆ ಜಾಸ್ತಿ ಆಗ್ತಿತ್ತು. ಅದು ನಮಗೂ ಒಂದು ಹೊಸ ವಿಚಾರ ಆಗಿತ್ತು. ಆ ಸಂದರ್ಭದಲ್ಲಿ ನಾವು ಬಹಳಷ್ಟು ಪ್ರಯತ್ನಗಳನ್ನು ಮಾಡಿದ್ವು. ಆವಾಗ ಕಂಟೈನ್ಮೆಂಟ್ ಝೋನ್ ಮಾಡಿದ್ವು. ಕರ್ನಾಟಕದಲ್ಲೇ ಫಸ್ಟ್ ಟೈಮ್ ನಾವು ನಂಜನಗೂಡನ್ನ ಸೀಲ್ ಡೌನ್ ಮಾಡಿದ್ದು. ಆನಂತರ ನಮ್ಮ ಮೈಸೂರಿನಲ್ಲಿರುವಂತಹ 187 ನ್ಯಾಯಬೆಲೆ ಅಂಗಡಿಗಳನ್ನು ಕೂಡ ಕರೆಸಿಬಿಟ್ಟು ಏನು ಕೇಂದ್ರ ಸರ್ಕಾರ ಉಚಿತವಾಗಿ ದವಸ ಧಾನ್ಯವನ್ನು ಕೊಡಬೇಕು ಅಂತ ಹೇಳಿಬಿಟ್ಟು ಪಡಿತರನ್ನು ಕೊಡಬೇಕು ಅಂತೇಳಿ ಘೋಷಣೆಯನ್ನು ಮಾಡಿದಾಗ ಅದನ್ನು ಮನೆ ಮನೆಗೆ ಹೋಗಿ ತಲುಪಿಸೋದಕ್ಕೋಸ್ಕರ ವ್ಯವಸ್ಥೆಯನ್ನು ಮಾಡಿ ಮನೆ ಮನೆಗೆ ತಲುಪಿಸಿದ್ದು. ಹಾಪ್ಕಾಮ್ಸ್ಗಳ ಮುಖಾಂತರವಾಗಿ ಏನು ತರಕಾರಿನ ಮನೆಗೆ ತಲುಪಿಸಿದ್ದು. ಕಾರ್ಪೊರೇಷನ್ಗೂ ಒಂದೊಂದು ವಾರ್ಡಿಗೆ ಒಂದೊಂದು ವೆಹಿಕಲ್ನ 65 ವಾರ್ಡಿಗೆ ಇಟ್ಟು ಆಗಲೂ ತರಕಾರಿನೂ ಕೂಡ ತಲುಪಿಸಿದ್ದು. ಇಷ್ಟೆಲ್ಲ ಮಾಡಿದ್ರಿಂದಾಗಿ ನಾವು ಒಂದು 3 ತಿಂಗಳೊಳಗಡೆ 0ಕ್ಕೆ ಬಂದು ಬೇರೆ ಕಡೆ ಏರ್ತಾ ಇತ್ತು, ಆದರೆ ಮೈಸೂರು 0ಕ್ಕೆ ಬಂತು. ಮತ್ತೆ ಸಂಖ್ಯೆಗಳು ಬಂತು, ಇಲ್ಲ ಅಂತಲ್ಲ. ಆದರೆ ಇಷ್ಟೆಲ್ಲ ಪ್ರಯತ್ನಗಳನ್ನು ಮಾಡಿದ್ದು. ಆದರೆ ಈ ಸರಿ ಏನಾಗಿದೆ ಅಂತಂದರೆ ಕಳೆದ ಸರಿ ಭಾಳ ಪೊಲೀಸರು ಇರ್ಬೋದು ಅಥವಾ ಎಲ್ಲರೂ ಕೂಡ ಇದಕ್ಕೆ ಸಹಕಾರನೂ ಕೊಟ್ಟರು. ಇದೋ ಒಂದು ರೀತಿಯಲ್ಲಿ ಲಾಕ್ಡೌನ್ ಅಂತಂದರೆ ಜನಕ್ಕೆ ಒಂದು ಭಯನೂ ಕೂಡ ಇತ್ತು. ಇದೇನೋ ಒಂದು ವೈರಸ್ ಬಂದಿದೆ, ಏನೋ ಅವ್ರ ಜೀವನ ಹೋಗ್ಬಿಡುತ್ತೋ ಅನ್ನೋ ಒಂದು ಭಯನೂ ಕೂಡ ಇತ್ತು. ಹಾಗಾಗಿ ಜನನೂ ಕೂಡ ಮನೆ ಒಳಗಡೆ ಕೂತ್ಕೊಂಡಿದ್ದು ಸಹಕಾರನ ಕೊಟ್ಟರು. ಆದರೆ ನೀವು ನೋಡಿ ದಸರಾದ ನಂತರ ಏನಾಯಿತು ಅಂತ ಹೇಳಿದರೆ, ಈ ಹಿಂದೆ ಏನೋ ಕೊರೋನಾ ಬಂದು ತೀರ್ಕೊಂಡವ್ರು ಯಾರಿದ್ರು 65, 70, 75, 80 ಈ ಥರದವರು. ಸ್ವಲ್ಪ ಪ್ರಾಯ ಆಗಿತ್ತು, ಸತ್ತವ್ರ ಏಜ್ ಎಷ್ಟಪ್ಪ 75 ಆಯಿತು, ಹೋಲಿ ಬಿಡಿ 75 ವರ್ಷ ಬದುಕಿದಾರಲ್ಲ ಅನ್ನೋ ಒಂದು ಭಾವನೆ ಜನಕ್ಕಿತ್ತು. ಆಗ ಏನಾಯ್ತು, ಜನ ನಿರಾಳಾದರು. ಇದೇ ನಮಗೇನು ಬರಲ್ಲ, ಏನು ತೊಂದರೆ ಇಲ್ಲ ಅಂತ ಹೇಳ್ಬಿಟ್ಟು ಡಿಸೆಂಬರ್ ಅಷ್ಟರೊಳಗಡೆ ಎಲ್ಲರೂ ಕೂಡ ಮದುವೆ, ಮುಂಜಿ, ಬೀಗ್ರೂಟ, ಹಬ್ಬ ಎಲ್ಲದನ್ನು ಪ್ರಾರಂಭ ಮಾಡಿಬಿಟ್ರು. ಮದುವೆಗಳಿಗೆ ಕೂಡ ಇದ್ದಂಥ ರಿಸ್ಟ್ರಿಕ್ಷನ್ನು ಕೂಡ ಯಾರು ಕೆಲ್ಪ್ ಮಾಡ್ತಿರಲ್ಲ. ನಮಗೆ ಜನ ಬಂದು ಕೇಳೋರು ಜಾಸ್ತಿ ಕೊಡಿಸಿ ಅಂತ ಹೇಳ್ಬಿಟ್ಟು, ಜನ ಬರಲಿಕ್ಕೆ ಬಿಡಿ ಸರ್, ಹೇಳಿ ಸರ್, ಪೊಲೀಸರಿಗೆ ಹೇಳಿ ಅಂತ ಅನ್ನೋರು. ಇದ್ರ ಮಧ್ಯದಲ್ಲಿ ಡಿಸೆಂಬರ್ನಲ್ಲಿ ಬಿಹಾರದಲ್ಲಿ ಚುನಾವಣೆ ಆಯಿತು. ಆನಂತರ ಕೇಸಸ್ ಏನು ಜಾಸ್ತಿ ಆಗಲಿಲ್ಲ. ಇವೆಲ್ಲದರ ಪರಿಣಾಮವಾಗಿ ಏನಾಯಿತು ಅಂತ ಹೇಳಿದರೆ ಕೊರೋನಾ ಹೋಗೇ ಬಿಡ್ತು ಅನ್ನೋ ಒಂದು ಭಾವನೆ ಬಂದುಬಿಡ್ತು. ಅದು ಏನಾಯಿತು, ಅದು ಜನ ಎಲ್ಲ ಒಟ್ಟೊಟ್ಟಿಗೆ ಸೇರಿದ್ರಿಂದಾಗಿ ಏನಾಯಿತು ಅಂದರೆ ಅದೊಂಥರ ಈ ಇನ್ಕ್ಯುಬೇಷನ್ ಸೆಂಟರ್ ಥರ ಆಗೋಗ್ಬಿಡ್ತು. ಎಲ್ಲ ಕಡೆನೂ ಅದು ಇದ್ದಕ್ಕಿದ್ದಂಗೆ ಡಬಲ್ ಮ್ಯೂಟೇಷನ್ ಇದೆಲ್ಲ ಆಗಿಬಿಟ್ಟು ಅದು ವೈಡ್ ಸ್ಪ್ರೆಡ್ ಆಗಿ ಇವತ್ತು ಹರಡಿಬಿಟ್ಟಿದೆ. ಇವಾಗ ಪರಿಸ್ಥಿತಿನ ನಿಯಂತ್ರಣ ಮಾಡಬೇಕು ಅಂತಂದರೆ ನಮಗೆ ಆಗ್ತಾ ಇರೋ ದೊಡ್ಡ ಸಮಸ್ಯೆ ಏನು ಅಂತಂದರೆ, ಫಸ್ಟ್ ವೇವ್ ಬಂದಾಗ ಪ್ರಾಯ ಆದಂಥವ್ರಿಗೆ ಬಂದಿತ್ತು, ಅದು ಏನಾಗಿತ್ತು, ವೆಂಟಿಲೇಟರ್ ಬೇಕಿತ್ತು. ಈ ಆಕ್ಸಿಜನೇಟೆಡ್ ಬೆಡ್ಡು ಅಷ್ಟೊಂದು ನಮಗೆ ತಲೆಬಿಸಿ ಇರಲಿಲ್ಲ. ನಮಗೇನಿತ್ತು, ಯಾರಿಗೆ ಕೊರೋನಾ ಬಂದಿದೆ ಅವ್ರನ್ನ ಏನು ಮಾಡಿದ್ರು, ಐಸೋಲೇಟ್ ಮಾಡಿ ಅವರಿಗೆ ಅಲ್ಲಿ ಒಳಗಡೆ ರೂಮೊಳಗೆ ಕೂಡಾಕಿ ಊಟ ಕೊಡಿ, ಎಲ್ಲ ತಿಂಡಿ ಕೊಡಿ, ಅವ್ರನ್ನ ನೋಡ್ಕೊಳ್ಳಿ, ಮಾತ್ರೆ ಕೊಡಿ, ಅಷ್ಟು ಆ ಥರ ಇತ್ತು. ಆದರೆ ಇವತ್ತೇನಾಗಿದೆ ಅಂತಂದರೆ, ಯಾರಿಗೆ ಕೊರೋನಾ ಬಂದಿದೆ ಅದರೊಳಗಡೆ ಓವರ್ 70-80% ಆಕ್ಸಿಜನೇಟೆಡ್ ಬೆಡ್ ಬೇಕಾದಂಥ ಆಗಿದೆ. ಈಗ ಒಂದೇ ಸರಿ ಆಕ್ಸಿಜನೇಟೆಡ್ ಬೆಡ್ಡನ್ನ ನಾವು ಹೆಂಗೆ ಮಾಡೋಣ? ಈ ಸಮಸ್ಯೆ ಇವತ್ತು ನಿಖಿಲ್ ನಮ್ಮ ಎದುರುಗಡೆ ಇದೆ. ಒಂದು ಜಿಲ್ಲಾ ಆಸ್ಪತ್ರೆನ ಮಾಡಬೇಕಾದ್ರೂ ನನಗೆ ಗೊತ್ತಿದೆ ನಿಮ್ಮ ಹತ್ರ ಬಹಳ ಕಡಿಮೆ ಸಮಯ ಇದೆ ಅಂತ. ಹಾಗಾಗಿ ನಾನು ನಿಮಗೆ ಒಂದಷ್ಟು ನೇರ ಪ್ರಶ್ನೆಗಳನ್ನ ಕೇಳ್ಬಿಡ್ತೀನಿ. ಒಂದು ರ್ಯಾಪಿಡ್ ಫೈರ್ ರೀತಿಯಲ್ಲಿ ನಾವು ಇದನ್ನ ಮುಗಿಸೋಣ. 1-on-1 ಪ್ರತಾಪ್ ಸಿಂಹ ಅವರೇ, ನೀವು ಹೇಳಿದ್ರಿ ಈಗ ಲಾಕ್ಡೌನ್ ಯಾಕೆ ಅನಿವಾರ್ಯ ಅಂದರೆ ಇದೆಲ್ಲ ಕಾರಣಗಳಿದೆ, ನಾವು ಮಾಡಬೇಕು ಅಂತ. ಬಟ್ ಅದರಲ್ಲಿ ಒಂದು ಮಾತು ಹೇಳಿದ್ರಿ, ಓವರ್ ನೈಟ್ ಹೇಗೆ ಸೃಷ್ಟಿಸೋದು, ಹೇಗೆ ತಂದ್ಬಿಡೋದು ಆಕ್ಸಿಜನೇಟೆಡ್ ಬೆಡ್ಸ್ ಅಂತ. ಮುಂದಾಲೋಚನೆ ಇರಲಿಲ್ವಲ್ಲ? 1 ವರ್ಷ ಟೈಮ್ ಇತ್ತು, ಒಂದೇ ಒಂದು ಹೊಸ ಹಾಸ್ಪಿಟಲ್ನ ನಾವು ಕಟ್ಟಲಿಲ್ಲ ಕರ್ನಾಟಕದಲ್ಲಿ, ಆಕ್ಸಿಜನ್ ಪ್ಲಾಂಟ್ನ ನಾವು ಒಂದೇ ಒಂದು ಸ್ಥಾಪನೆ ಮಾಡಲಿಲ್ಲ. ಸೊ ಇದ್ರ ಬಗ್ಗೆ ಇಲ್ಲಿರೋದು ಬಿಜೆಪಿ ಸರ್ಕಾರನೇ. ನಿಮಗೆ ಕಷ್ಟ ಆಗ್ಬೋದು ಇದಕ್ಕೆ ಉತ್ತರ ಕೊಡೋದಕ್ಕೆ, ಬಟ್ ದಯವಿಟ್ಟು ಟ್ರೈ ಮಾಡಿ. ರಾಜ್ಯದ ಜನತೆ ಮುಂದೆ ನೀವು ಹೇಳ್ಬೋದಾ ತಯಾರಿ ಅನ್ನೋದು ಯಾವ ರೀತಿ ನಡೀತು? ಅಲ್ಲ, ಈಗ ನಿಖಿಲ್ ಅವರೇ, ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಅಂತ ಏನು ಏಮ್ಸ್ ಅಂತ ಹೇಳ್ತೀವಿ, ಭಾಳ ಪ್ರೆಸ್ಟೀಜಿಯಸ್ ಅಂತ, ಅದು ಇದ್ದಿದ್ದು 1952ರಲ್ಲಿ ಒಂದು ಮಾಡಿದ್ದು. ಅದಾದ ನಂತರ ಎರಡನೇದು ಮಾಡೋದಕ್ಕೆ ಎಷ್ಟು ಟೈಮ್ ತೊಗೊಂಡು ಹೇಳಿ, 2013 ಬಂತು, ಆಯಿತಾ? ಅದು ಮನಮೋಹನ್ ಸಿಂಗ್ ಅವ್ರದ್ದು ಕಾಂಗ್ರೆಸ್ ಸರ್ಕಾರದ್ದು ಹೇಳಿದ್ದು. ಅದ್ರ ನಂತರ 1952 ನಂತರ ಅತಿ ಹೆಚ್ಚಿನ ಮಾಡಿದಂಥವ್ರು ಯಾರಂದ್ರೆ ವಾಜಪೇಯಿ ಅವ್ರ ಕಾಲದಲ್ಲಿ ಮಾಡಿದ್ದು.
ಅದರ ನಂತರ 2013 ನಂತರ ಒಂದು ಕೊಟ್ಟರಲ್ಲ ಮನಮೋಹನ್ ಸಿಂಗ್ 10 ವರ್ಷದಲ್ಲಿ, ಅದಾದ ನಂತರ ಕೊಟ್ಟಿದ್ದು ಯಾರಪ್ಪ ಅಂತ ಹೇಳಿದರೆ ಸತತವಾಗಿ ಪ್ರತಿ ವರ್ಷನೂ ಕೂಡ ಏಮ್ಸ್ನ 2-3 ಕೊಟ್ಟಿದ್ದವ್ರು ಯಾರು ಅಂತ ಹೇಳಿದರೆ ಅದು ನರೇಂದ್ರ ಮೋದಿಜಿಯವರು ಕೊಟ್ಟರು. ನೀವು ಆಮೇಲೆ ಯೋಚನೆ ಮಾಡಿ, ಜಿಲ್ಲೆನಲ್ಲಿ ಒಂದೊಂದು ಜಿಲ್ಲೆಗೆ ಏನು ಕೇಂದ್ರ ಸರ್ಕಾರದಿಂದ ಕೊಡುವಂತಹ ಏನು ಮೆಡಿಕಲ್ ಕಾಲೇಜಸ್ ಇತ್ತಲ್ಲ, ಇದನ್ನು ಒಂದು ಚಿಕ್ಕಮಗಳೂರಿಗೂ ಕೊಟ್ಟಿದ್ದು ಎಲ್ಲಿಂದ ಬಂತು? ಅದು ಸರ್ಕಾರ, ನಮ್ಮ ಸರ್ಕಾರ ಕೇಂದ್ರದಲ್ಲಿ ಇರುವಾಗಲೇ ನಾವೇ ಕೊಟ್ಟಿರುವಂತದ್ದು. ಹಾಗೆ ರಾಜ್ಯ ಸರ್ಕಾರನೂ ಒಂದಷ್ಟು ಮಾಡ್ಬೇಕಾಯ್ತು, ಒಂದೊಂದು ಮೆಡಿಕಲ್ ಕಾಲೇಜ್ ಮಾಡಿದ್ವಿ ಅಂತ. ನಾನು ಕೇಂದ್ರ ಸರ್ಕಾರದ ಬಗ್ಗೆ ಆ ವಿಷಯಕ್ಕೂ ಬರ್ತೀನಿ, ಬಟ್ ರಾಜ್ಯ ಸರ್ಕಾರ ಏನು ಮಾಡ್ಲಿಲ್ವಲ್ಲ ಅಂತ. ಒಂದು ಆಕ್ಸಿಜನ್ ಜನರೇಷನ್ ಪ್ಲಾಂಟ್ ಹಾಕ್ಲಿಲ್ಲ ಸರ್ ನಮ್ಮಲ್ಲಿ. ನಮಗ್ ಗೊತ್ತಿತ್ತು ಇದಾಗುತ್ತೆ ಅಂತ. ತಜ್ಞರು ಸರ್ಕಾರಕ್ಕೆ ಸಲಹೆ ಕೊಟ್ಟಿದ್ದಾರೆ ಸರ್, 2ನೇ ಅಲೆ ಬಂದೇ ಬರುತ್ತೆ ಅಂತ. ಅಂದ್ರೂ ಪ್ರತಾಪ್ ಸಿಂಹ ಸರ್ ಆಗ್ಲೇ ಇಲ್ವಲ್ಲ. ಏನು ಕೇಂದ್ರ ಸರ್ಕಾರನ ನೀವು ವಹಿಸ್ಕೊಂಡು ಮಾತಾಡಿ, ಅದಕ್ಕೆ ನಂದೇನು ಅಭ್ಯಂತರ ಇಲ್ಲ. ಅಫ್ಕೋರ್ಸ್ ನೀವು ಮಾಡ್ಬೋದು ಅದು, ಬಟ್ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರದ ಬಗ್ಗೆನೂ ಪ್ರಶ್ನೆ ಇದೆ, ನಾನು ಅದು ನಿಮಗೆ ಕೇಳ್ತೀನಿ. ಬಟ್ ಸದ್ಯಕ್ಕೆ ರಾಜ್ಯ ಸರ್ಕಾರ ಏನು ಮಾಡದೇ ಇರೋದ್ರ ಬಗ್ಗೆ ನೋಡಿ ನಿಖಿಲ್ ಅವರೇ, ಏನಾಯ್ತು ಅಂತಂದ್ರೆ ಇದೊಂದು ರೀತಿ ಕಲೆಕ್ಟಿವ್ ಆಗಿ ನಾವು ಫೇಲ್ ಆಗಿದ್ದೀವಿ. ನೀವು ಯೋಚನೆ ಮಾಡಿ, ಅದು ಮೀಡಿಯಾ ಇರ್ಬೋದು, ಸಾಮಾನ್ಯ ಜನರು ಇರ್ಬೋದು, ಆಳುವ ಸರ್ಕಾರ ಇರ್ಬೋದು, ನಾವೆಲ್ಲ ಏನಾಯ್ತು ಅಂದ್ರೆ ಕೊರೋನಾ ಹೋಯ್ತು ಅನ್ನೋ ಭಾವನೆಗೆ ಬಂದ್ಬಿಟ್ಟು, ಹಾಗಾಗಿ ಏನು ಮಾಡಿದ್ರೆ ಹೇಳಿದ್ನಲ್ಲ, ಮದುವೆ ಮುಂಜಿ ತಿಥಿ ಹಬ್ಬ ಜಾತ್ರೆ ಎಲ್ಲವೂ ಮಾಡಿಬಿಟ್ಟು ನಾವು ಅದು ಈ ರೀತಿ ಬಂದು ಅಪ್ಪಳಿಸ್ತು. ಈ ಮಧ್ಯದಲ್ಲಿ ನಾನು ಹೇಳ್ತೇನೆ, ನಾನು ಮೈಸೂರಿನ ಒಬ್ಬ ಸಂಸದನಾಗಿ ನಾನು ನಿಮ್ಗೆ ಹೇಳಬೇಕು, ವೈಯಕ್ತಿಕ ಹೇಳಬೇಕು ಅಂದರೆ, ವಿ ಸೋಮಣ್ಣವರು ಮೈಸೂರು ಮತ್ತು ಕೊಡಗು ನನ್ನ ಇಡೀ ಲೋಕಸಭಾ ಕ್ಷೇತ್ರಕ್ಕೆ ಅವರು ಇನ್ಚಾರ್ಜ್ ಮಿನಿಸ್ಟರ್ ಇದ್ರು. ನಾವು ಆಗಲೇ ಪೂರ್ವ ತಯಾರಿ ಮಾಡಿ ಟೆಸ್ಟಿಂಗ್ ಲ್ಯಾಬನ್ನು ನಾವು ಕೊಡಗಿಗೆ ತೊಗೊಂಬಂದು, ಅದೇ ರೀತಿ 13,000 ಲೀಟರ್ಸ್ದು 13 ಕಿಲೋ ಲೀಟರ್ಸ್ದು ನಮಗೆ ಒಂದು ಆಕ್ಸಿಜನ್ ಟ್ಯಾಂಕನ್ನು ಕೂಡ ಕೊಡಗಲ್ಲಿ ಮಾಡಿಸಿದ್ದು, ಮೈಸೂರಲ್ಲಿ ಮಾಡಿಸಿದ್ದು. ಇವತ್ತದು ನಮಗೆ ಉಪಯೋಗ ಬರ್ತಿದೆ. ಆದರೆ ಏನಾಗಿತ್ತು ಅಂತಂದರೆ, ನಮಗೆ ಆಕ್ಸಿಜನ್ ಅಗತ್ಯ ಇಷ್ಟು ದೊಡ್ಡ ಪ್ರಮಾಣಕ್ಕೆ ಬರುತ್ತೆ ಅಂತ ಹೇಳ್ಬಿಟ್ಟು ನಮ್ಗೆ ಯಾರಿಗೂ ಆಂಟಿಸಿಪೇಟ್ ಮಾಡಿಲ್ದಲೇ ಇರೋದ್ರಿಂದಾಗಿ ಅದೇನಾಯ್ತು ಅಂದರೆ ಆಕ್ಸಿಜನ್ದು ಪ್ರೊಡಕ್ಷನ್ ಕೂಡ ಇಂಪ್ರೂವ್ ಮಾಡಬೇಕಲ್ಲ. ಈಗ ನೋಡಿ ಯೋಚನೆ ಮಾಡಿ, ನಮಗೆ ಬಳ್ಳಾರಿಯಿಂದ ಆಕ್ಸಿಜನ್ ತಗೊಂಬರ್ಲಿಕ್ಕೆ ಆಕ್ಸಿಜನ್ ಇದೆ, ಆದರೆ ತರಬೇಕು ಅಂತ ಹೇಳಿದರೆ ಆ ಕ್ರಯೋಜೆನಿಕ್ಸ್ ಟ್ಯಾಂಕ್ ಬೇಕಲ್ಲ, ಆ ಟ್ಯಾಂಕ್ ಇಲ್ಲ ನಮ್ಮ ಹತ್ರ. ಆ ಟ್ಯಾಂಕನ್ನು ಇಂಪೋರ್ಟ್ ಮಾಡಬೇಕು ಅಂದರೆ ಮಿನಿಮಮ್ 3 ತಿಂಗಳು ಅಂತ ಹೇಳ್ತಾರೆ. ಅದನ್ನು ಯಾರೋ ಇನಾಕ್ಸ್ನವರು ಮಾಡ್ತಾರೆ, ಅವ್ರ ಕೈಲಿ ನಮ್ಮ ಹತ್ರ ಈಗ ಮಾಡಲಿ ಸದ್ಯಕ್ಕೆ ಮಾಡೋಕ್ಕಾಗಲ್ಲ ಅಂತೇಳಿ ಹೇಳ್ತಾರೆ. ಈ ಥರ ಪರಿಸ್ಥಿತಿ ಯಾರು ಕೂಡ ಇದನ್ನು ಆಂಟಿಸಿಪೇಟ್ ಮಾಡಿಲ್ಲ. ಆದರೆ ನಾನು ನಿಖಿಲ್ ಅವರು ಹೇಳ್ತೀನಿ, ಇದರಲ್ಲಿ ಇವರು ಅಂತಲ್ಲ, ಎಲ್ಲ ಸರ್ಕಾರಗಳು ಇವತ್ತು ಏನು BJPನೇ ಎಲ್ಲ ರಾಜ್ಯದಲ್ಲೂ ಇಲ್ಲ. ಕರ್ನಾಟಕದಲ್ಲಿ ನಾವು ಫೇಲ್ಯೂರ್ ಆಗಿದ್ದೀವಿ ಅಂತ ಹೇಳೋದಾದ್ರೆ, ಮಹಾರಾಷ್ಟ್ರದಲ್ಲಿ ಕಳೆದ 8 ತಿಂಗಳಿಂದ ಟಾಪ್ 1ಅಲ್ಲೇ ಇದ್ದಾರೆ. ಛತ್ತೀಸ್ಗಢಕ್ಕೆ ಬಂತು, ರಾಜಸ್ಥಾನಕ್ಕೆ ಬಂತು, ಪಂಜಾಬಲ್ಲಿ ಬಂತು. ಇದೆಲ್ಲ ಪರಿಸ್ಥಿತಿನೂ ಇದೆ. ಈ ಡೆಲ್ಲಿನಲ್ಲಿ ಇವತ್ತು ಈ ಥರ ಹೇಳ್ತಿದ್ರಲ್ಲ, ಡೆಲ್ಲಿನಲ್ಲಿ ಪ್ರೊಟೆಸ್ಟ್ ಕೂತ್ಕೊಂಡಿದ್ರಲ್ಲ ಅವರು, ಒಂದು 100ಕ್ಕಿಂತ ಹೆಚ್ಚು ದಿನಗಳು ಪ್ರೊಟೆಸ್ಟ್ ಕೂತ್ಕೊಂಡಿದ್ರು, ಒಟ್ಟೊಟ್ಟಿಗೆ ಸಾವಿರಾರು ಸಂಖ್ಯೆನಲ್ಲಿ ಕೂತ್ಕೊಂಡಿದ್ರು. ಇವತ್ತು ಡೆಲ್ಲಿ ಕೈ ಮೀರಿ ಹೋಯ್ತು. ಹಾಗಾದ್ರೆ ಯಾರನ್ನ ಬ್ಲೇಮ್ ಮಾಡೋದು? ಸಾಮಾನ್ಯ ಜನರು ಕೂಡ ಇವತ್ತು ಏನು ಸರ್ಕಾರನ ಬೈತಾ ಇದ್ದಾರಲ್ಲ, ಈ ಜನರು ಕೂಡ ಹಿಂದೆ ಸರ್ಕಾರ ಎಚ್ಚರಿಕೆ ಕೊಡ್ತು, ಮಾಸ್ಕ್ ತಗೊಂಡು ಹೋಗ್ಬೇಡಿ ಅಂತಂದ್ರು. ಜನನೂ ಕೂಡ, ನಾವು ಜನಪ್ರತಿನಿಧಿಗಳು ಎಲ್ಲರೂ ಕೂಡ ನಾವು ಅದನ್ನು ಫಾಲೋ ಮಾಡಲಿಲ್ಲ. ಆಮೇಲೆ ಪರಿಸ್ಥಿತಿ ಈ ರೀತಿ ಒಂದು ಗಂಭೀರವಾದಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅಂತ ಹೇಳಿ ಯಾರು ಕೂಡ ಊಹೆ ಮಾಡಿರ್ಲಿಲ್ಲ. ಈಗ 2ನೇ ಅಲೆ ಈ ತರ ಅಪ್ಪಳಿಸ್ತದೆ ಅಂತ ನಮ್ಗೇನ್ ಗೊತ್ತಿತ್ತು ಹೇಳಿ ನಾವು? ಅಥವಾ US ನೋಡಿ, US ಅಲ್ಲಿ 1ನೇ ಅಲೆನಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಸಂಕಷ್ಟ ಎದುರಾದಾಗ್ಲಾದ್ರೂ ಕೂಡ ನಾವು ಯೋಚನೆ ಒಂದಷ್ಟು ಮಾಡಬೇಕಿತ್ತು. ಖಂಡಿತ ಫೇಲ್ಯೂರ್ ಆಗಿದ್ದೀವಿ. 3ನೇ ಅಲೆ ಅಕ್ಟೋಬರ್ ಅಷ್ಟರಲ್ಲಿ ಬರುತ್ತೆ ಅಂತ ಹೇಳಿ ಡಾಕ್ಟರ್ ಕೃಷ್ಣ ಎಲ್ಲ ಏನು ಭಾರತ್ ಬಯೋಟೆಕ್ದು ಹೆಡ್ ಕೂಡ ಹೇಳ್ತಾ ಇದ್ದಾರೆ. ಅವರು ಕೂಡ ಹೇಳುವಾಗ ನಮಗೆ ಅದು ಮಕ್ಕಳಿಗೆ ನೆಕ್ಸ್ಟ್ ಹೋಗಿ ಅದು ಅಪ್ಪಳಿಸ್ಬೋದು ಅಂತಿದೆ. ಇವಾಗ ನೀವು ಯೋಚನೆ ಮಾಡಿ, 65-70 ವರ್ಷದವ್ರು ತೀರ್ಕೊಂಡಾಗ ಪರವಾಗಿಲ್ಲ ಏಜ್ ಆಯ್ತು ಬಿಡು ಅಂತಂದ್ರು. ಈಗ 30-35ರಿಂದ 60 ವರ್ಷದವ್ರಿಗೆ ಹೋಗ್ತಿದ್ದಾರೆ. ಎಲ್ಲ ನಮಗೆ ನೋವು ಶುರುವಾಯ್ತು, ದಿಗಿಲು ಶುರುವಾಗಿದೆ. ಆದರೆ ಮುಂದೆ ಮಕ್ಕಳಿಗೆ ಏನಾದ್ರು ಆಯಿತು ಅಂತ ಹೇಳಿದರೆ ನಮಗೇನು ಬೇಕಾದರೂ ಆಗಲಿ, ನಮ್ಮ ಮಕ್ಕಳಿಗಾದರೆ ತಡ್ಕೊಳ್ಳೋಂಥ ಸ್ಥಿತಿಯಲ್ಲಿ ಇರಲ್ಲ. ಇದನ್ನ ಖಂಡಿತ ನೀವು ಹೇಳ್ತಾ ಇರೋದ್ರೆ ನಾನು ಒಪ್ಕೊಳ್ತೀನಿ. ನಮ್ದು ಎಲ್ಲರದ್ದು ಫೇಲ್ಯೂರ್ ಇದೆ ಇದ್ರೊಳಗಡೆ, ಒಬ್ರದ್ದು ಅಂತ ದೂಷಣೆ ಮಾಡೋಂಥದ್ದು ಬೇಡ. ನಾವು ಇನ್ನು ನಮ್ಮ ಮಕ್ಕಳಿಗೆ ಈ ಸಮಸ್ಯೆ ಬರಬಾರ್ದು, ಅದಕ್ಕೋಸ್ಕರ ನಾವೆಲ್ಲರೂ ಕೂಡ ಸಾಂಘಿಕವಾಗಿ ಪ್ರಯತ್ನ ಮಾಡೋಣ. ಇವತ್ತಿಂದಲೇ ಸೋಷಿಯಲ್ ಡಿಸ್ಟೆನ್ಸಿಂಗ್ ಇರ್ಬೋದು, ಮಾಸ್ಕ್ ಹಾಕೊಂಡು ಕರ್ನಾಟಕದಲ್ಲಿ ಇರೋದ್ರಿಂದ ನಾನು ಬರೀ ಕರ್ನಾಟಕಕ್ಕೆ ಸೀಮಿತವಾದಂತಹ ವಿಷಯಗಳನ್ನ ಮಾತ್ರ ಮಾತಾಡ್ತೀನಿ. ಮಹಾರಾಷ್ಟ್ರದಲ್ಲಿ ಏನಾಯ್ತು ಅನ್ನೋದ್ರ ಬಗ್ಗೆ ನನಗೆ ನಿಜವಾಗ್ಲೂ ಚಿಂತೆ ಇದೆ. ಬಟ್ ನನಗೆ ಅದಕ್ಕಿಂತ ಹೆಚ್ಚಿನ ಚಿಂತೆ ಇರೋದು ನನ್ನ ರಾಜ್ಯದಲ್ಲಿ ಏನಾಗ್ತಿದೆ, ನನ್ನ ಜನರಿಗೆ ಏನಾಗ್ತಿದೆ ಅಂತ. ಒಂದು, ಈಗ ಕಳೆದ ಕೆಲವು ದಿನಗಳಲ್ಲಂತೂ ಕರ್ನಾಟಕದಲ್ಲಿ ಒಂದು ಭಾವನೆ ಬೆಳೀತಿದೆ ಜನರ ಮಧ್ಯೆ, ಕೇಂದ್ರ ನಿರೀಕ್ಷಿಸಿದಂಥ ರೀತಿಯಲ್ಲಿ ಸ್ಪಂದನೆ ನೀಡ್ತಿಲ್ಲ ಕರ್ನಾಟಕಕ್ಕೆ ಅಂತ. 25 MP ಕಳಿಸಿದ್ದೀವಿ, ನಿಮ್ಮನ್ನು ಸೇರಿಸಿ ಸಂಸದ್ರೆ. ಹಾಗಾಗಿ ಫಾರ್ ಎಕ್ಸಾಂಪಲ್ ಆಕ್ಸಿಜನ್ ಎಕ್ಸ್ಪ್ರೆಸ್ ಕರ್ನಾಟಕದಲ್ಲಿ ಇನ್ನೂ ಒಂದು ಸ್ಟಾಪು ಮಾಡೇ ಇಲ್ಲ. ಭಾರತದಲ್ಲಿ ಉತ್ಪಾದನೆ ಆಗುವಂಥ ಆಕ್ಸಿಜನ್ ಅಲ್ಲಿ 10% ದೆಹಲಿಗೆ ಮೀಸಲಿಟ್ಟಿರುವಂಥದ್ದು. ಮೊನ್ನೆ ವೈಟ್ ಫೀಲ್ಡಲ್ಲಿ ರ್ಯಾಂಪ್ ರೆಡಿ ಮಾಡಿಸಿದಿರಿ, ಆಕ್ಸಿಜನ್ ಎಕ್ಸ್ಪ್ರೆಸ್ ದಯವಿಟ್ಟು ತೊಗೊಂಬನ್ರಪ್ಪ ಅನ್ನೋ ಮನವಿ ಪತ್ರ ರಾಜ್ಯ ಮೇ 1ನೇ ತಾರೀಕು ಬರೆದಿರೋವಂಥದ್ದು.
ಆಕ್ಸಿಜನ್ನಿನ ಬೇಡಿಕೆ ಇದೆ, ಓಕೆ, ಬೇಡಿಕೆಗೆ ತಕ್ಕಂತ ಪೂರೈಕೆ ಆಗದೆ ಇರೋದು ಓಕೆ, ಅಟ್ಲೀಸ್ಟ್ ಅದ್ರ ಸುತ್ತಮುತ್ತ 100 ಬೇಕಿದ್ದಲ್ಲಿ ಒಂದು 70-86 ಸಿಕ್ಕಿದ್ರೆ ಜನ ಒಪ್ತಾರೆ ನಿಜವಾಗ್ಲೂ ಸರ್ಕಾರ ಶ್ರಮಿಸ್ತಿದೆ ಅಂತ. 100 ಬೇಕಿದ್ರೆ ಸಿಕ್ತಿರೋದೇ 10 ಸಂಸದ್ರೆ. ಈ ತರ ಒಂದು ಭಾವನೆ ಬೆಳೀತಿದೆಯಲ್ಲ ಜನರಲ್ಲಿ, ಕೇಂದ್ರ ಸ್ಪಂದಿಸ್ತಿಲ್ಲ ಕರ್ನಾಟಕಕ್ಕೆ ಅಂತ, ಇದ್ರ ಬಗ್ಗೆ ದಯವಿಟ್ಟು ಹೇಳಬೇಕು. ನಿಖಿಲ್ ಅವರೇ, ನಾನು 2014ರಲ್ಲಿ ಸಂಸದನಾದ ನಂತರ ರಾಜ್ಯದಿಂದ 17 ಜನ ಕಳಿಸಿದ್ದೀವಿ. ಏನು ಮಾಡಿದ್ರಿ ದಂಡಪಿಂಡಗಳು ಆ ಥರ ಬರೀ ಸೋಷಿಯಲ್ ಮೀಡಿಯಾದಲ್ಲಿ ಬೈಯೋದು ಇದನ್ನೆಲ್ಲ ನಾವು ಸಹಜವಾಗಿ ನೋಡ್ಕೊಂಡು ಬಂದು, ಕಾವೇರಿದು ತೀರ್ಪು ಬರುವಂಥ ಸಂದರ್ಭದಲ್ಲಿ ಏನು ಕೇಂದ್ರ ಸರ್ಕಾರ ತಮಿಳುನಾಡು ಪರ ನಿಂತುಬಿಡ್ತದೆ ಅದು ಇದು ಅಂತಾರೆ. ಆದರೆ ರಾಜ್ಯ ಸರ್ಕಾರದ ಪರ ಅಫಿಡವಿಟನ್ನು ಕೊಟ್ಬಿಟ್ಟು ನಮ್ಮದು 191 TMC ಕೊಡಬೇಕಾಗಿದ್ದನ್ನು 175 TMC ಇಳಿಸಿದ್ದನ್ನು ಕೂಡ ಮೋದಿ ಸರ್ಕಾರನೇ ಇಳಿಸಿದ್ದು. ಅದಾದ ನಂತರ ನಮ್ಮ ರಾಜ್ಯದಲ್ಲಿ 30 ರೆವಿನ್ಯೂ ಡಿಸ್ಟ್ರಿಕ್ಟ್ಗಳಿದ್ದಾವೆ. 30 ಡಿಸ್ಟ್ರಿಕ್ಟಲ್ಲಿ 29 ಡಿಸ್ಟ್ರಿಕ್ಟಲ್ಲಿ ಪಾಸ್ಪೋರ್ಟ್ ಸೇವಾ ಕೇಂದ್ರ ಮಾಡಿದ್ಯಾರಪ್ಪ ಅಂದ್ರೆ ಮೋದಿ ಸರ್ಕಾರನೇ ಮಾಡ್ತು. ಇವತ್ತು ರಾಜ್ಯಾದ್ಯಂತ ನಿಮಗೆ ಈ ಅಂಕಿಅಂಶ ಇದಕ್ಕೆ ಸಂಬಂಧಪಡದಲ್ಲೇ ಇರಬಹುದು, ಆದ್ರೆ ರಾಜ್ಯಕ್ಕೆ ಅನ್ಯಾಯ ಮಾಡಿಲ್ಲ ಅನ್ನೋದಕ್ಕೋಸ್ಕರ ನಿಮಗೆ ಒಂದು ವಿಚಾರ ಹೇಳ್ತೀನಿ. ಇವತ್ತು ರಾಜ್ಯದಲ್ಲಿ ಪ್ರತಾಪ್ ಸಿಂಹ ಅವರೇ, ನೀವು ಕೂಡ ಜರ್ನಲಿಸ್ಟ್ ಇದ್ದೀರಿ, ನಿಮ್ಗೆ ಗೊತ್ತಿದೆ ಯಾವ ರೀತಿ ಪ್ರಶ್ನೆ ಇರುತ್ತೆ ಅಂತ. ಐ ಡೋಂಟ್ ಹ್ಯಾವ್ ಟು ಟೆಲ್ ಯು ಡಿಫರೆಂಟ್ಲಿ ಆರ್ ನ್ಯೂಲಿ. ನಿಮಗೆ ಗೊತ್ತಿದೆ ಅವತ್ತು ನ್ಯಾಯ ಮಾಡಿದ್ರಿ ಅಂತ ಇವತ್ತು ಅನ್ಯಾಯ ಮಾಡೋ ಹಕ್ಕಿದ್ಯಾ? ಯಾಕೆ ವ್ಯಾಕ್ಸಿನ್ ಪೂರೈಕೆ ಆಗ್ತಿಲ್ಲ ನಮ್ಮ ರಾಜ್ಯಕ್ಕೆ? ರೆಮ್ಡೆಸಿವಿರ್ ಬರ್ಲಿಲ್ಲ, ಆಕ್ಸಿಜನ್ ಯಾಕೆ ಹೇಳ್ಬಿಡ್ತೀನಿ ನಿಮ್ಗೆ ಸರ್, ಹೇಳಿ. ಇಲ್ಲ, ನೀವು ಹೇಳ್ತೀನಿ ನಿಖಿಲ್ ಅವರೇ, ಇದಕ್ಕೆ ಒಂಚೂರು ಅವಕಾಶನೂ ಕೊಡಿ. ಇವತ್ತು 1,44,000 crores ನ್ಯಾಷನಲ್ ಹೈವೇ ಪ್ರಾಜೆಕ್ಟ್ಸ್ಗಳು ಇವತ್ತು ಕರ್ನಾಟಕದಲ್ಲಿ ನಡೀತಿದೆ. ಅದ್ರ ಪರಿಣಾಮವಾಗಿ ನಮ್ದು 17 ಇದ್ದವ್ರು 25 ಆಗಿದ್ದೀವಿ ಇವತ್ತು. ನಿಜವಾಗ್ಲೂ ಇವತ್ತು ಹೈವೇಗೂ ಉಪಯೋಗ, ಆಕ್ಸಿಜನ್ ಬಂದಿದ್ದಕ್ಕೂ ನಾವು ಧನ್ಯವಾದ ಅಂತ ಹೇಳ್ತಿದ್ವಿ ಸರ್. ಬರೀ ಹೈವೇ ಮಾತ್ರ ಇದೆ, ರೋಡ್ ಮೇಲೆ ಏನ್ ಮಾಡ್ಬೇಕು ಜನ ಹೇಳಿ? ಎನಿವೇ ಸರ್, ಈಗ ವ್ಯಾಕ್ಸಿನ್ ಬಗ್ಗೆ ಕೇಳ್ತೀನಿ ನಾನು, ರೆಮ್ಡೆಸಿವಿರ್ ಬಗ್ಗೆ ಕೇಳ್ತೀನಿ. ಇದೆಲ್ಲದ್ರ ನಡುವೆ ಕೊರೋನಾ ನಿಯಂತ್ರಣಕ್ಕೆ ನಮಗೆ ಬೇಕಾಗಿರೋದು ಇದೆರಡೇ. ಪ್ರಾಣಗಳನ್ನ ಉಳಿಸ್ಬೇಕು ಅಂದ್ರೆ ಒಂದು ರೆಮ್ಡೆಸಿವಿರ್ ಬೇಕು, ವ್ಯಾಕ್ಸಿನ್ ಬೇಕು. ರೆಮ್ಡೆಸಿವಿರ್ ಏಪ್ರಿಲ್ 29ನೇ ತಾರೀಕಿಗೆ 1,22,000 ಡೋಸ್ ಕೊಡ್ತೀವಿ ಅಂತ ಹೇಳಿದ್ರು, ಬರಲಿಲ್ಲ. ವ್ಯಾಕ್ಸಿನೇಷನ್ ಇವತ್ತು ಎಲ್ಲ ಕಡೆ ನಿಂತೇ ಹೋಗಿದೆ. 18 to 45 ವ್ಯಾಕ್ಸಿನೇಷನ್ ಅಲೌಡ್, ಬಟ್ ಆಸ್ಪತ್ರೆಗೆ ಹೋದ್ರೆ ನಾಟ್ ಅಲೌಡ್. ನಿಖಿಲ್ ಅವರೇ, ನಿಮಗೆ ಇಲ್ಲ ನಿಖಿಲ್ ಅವರೇ, ನೀವು ಅಂತ ಹೇಳ್ತೀರಿ, ಮಾಹಿತಿ ಕೊಡ್ತೀನಿ ಕೇಳ್ಕೊಳ್ಳಿ. ಈಗ ನೀವು ಹೇಳಿದ್ರಲ್ವಾ ಈಗ ಏನು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು, 16 ಜಿಲ್ಲೆನಲ್ಲೂ ಕೂಡ ಆಕ್ಸಿಜನ್ ಟ್ಯಾಂಕ್ಸ್ಗಳನ್ನ 13 KL ಆಕ್ಸಿಜನ್ ಟ್ಯಾಂಕನ್ನು ಮಾಡಿದ್ದು ಕೇಂದ್ರ ಸರ್ಕಾರದ ಅನುದಾನದಲ್ಲಿ. ಇವಾಗ ಏನು ಮಾಡಿದ್ರು, ರಾಜ್ಯ ಸರ್ಕಾರಕ್ಕೆ ಅಡ್ವೈಸರೀಸ್ನೆಲ್ಲ ಎಲ್ಲ ಜಿಲ್ಲೆಗೂ ಮಾಡಿ ಅಂತೇಳಿ ಹೇಳಿದರು. ಅದರಲ್ಲಿ ಎಷ್ಟೋ ರಾಜ್ಯಗಳು ಅದನ್ನು ಮಾಡ್ದಲೇ ಫೇಲ್ಯೂರ್ ಆಗಿದೆ. ಕರ್ನಾಟಕದಲ್ಲೂ ಕೂಡ ನಿರೀಕ್ಷಿತ ಪ್ರಮಾಣದಲ್ಲಿ ನಾವು ಮಾಡಿಲ್ಲ. ಇವಾಗ ಕೇಂದ್ರ ಸರ್ಕಾರ ಆಕ್ಸಿಜನ್ ನಮಗೆ ಬರ್ತಿಲ್ಲ. ಆಕ್ಸಿಜನ್ನ ಓವರ್ ನೈಟ್ ಮಾಡೋಕ್ಕಾಗಲ್ಲ. ಆಕ್ಸಿಜನ್ನ ಇವತ್ತು ನೀವು ಆಕ್ಸಿಜನ್ ಜನರೇಟ್ ಮಾಡುವಂತಹ ಪ್ಲಾಂಟ್ಗಳನ್ನು ಇವತ್ತು ನಮಗೆ ಮೊಬೈಲ್ ಪ್ಲಾಂಟ್ಗಳಿಂದ ಜರ್ಮನಿಯಿಂದ ಏರ್ ಲಿಫ್ಟ್ ಮಾಡೋದು ನೋಡ್ತಾ ಇದ್ದೀವಿ. ನಾನು ನಿಮಗೆ ನೆನ್ನೆನೂ ಕೂಡ ನಾನು ಡಾಕ್ಟರ್ ಸೆಲ್ವರಾಜನ್ ಅವ್ರ ಹತ್ರ ಮಾತಾಡಿದೆ. ನಾನು ಈ ಮಂತ್ ಎಂಡ್ ಅಷ್ಟೊಳಗಡೆ ನಮಗೆ ಮೈಸೂರಿಗೆ ಒಂದು ಜನರೇಟ್ ಮಾಡುವಂಥ ಪ್ಲಾಂಟನ್ನು ಕೊಡ್ತಾ ಇದ್ದಾರೆ. ಜೂನ್ ತಿಂಗಳ ಎಂಡ್ ಅಷ್ಟೊಳಗಡೆ ಪ್ರತಿ ತಾಲೂಕದಲ್ಲೂ ಕೂಡ ಆಕ್ಸಿಜನ್ ಜನರೇಟ್ ಮಾಡುವಂಥ ಸಣ್ಣ ಪ್ರಮಾಣದ ಪ್ಲಾಂಟ್ಗಳನ್ನು ಮಾಡಲಿಕ್ಕೆ ನಮಗೆ ವ್ಯವಸ್ಥೆ ಆಗಿದೆ. ಇಡೀ ರಾಜ್ಯಕ್ಕೂ ಕೂಡ ಅದೇ ವ್ಯವಸ್ಥೆ ಆಗ್ತಿದೆ. ತಕ್ಷಣಕ್ಕೆ ಹೆಲ್ತ್ ಮತ್ತು ಫ್ಯಾಮಿಲಿ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಇಂದ, ಸೆಂಟ್ರಲ್ ಗೌರ್ಮೆಂಟ್ ಇಂದ ರಾಮನಗರ ಮತ್ತು ಚನ್ನಪಟ್ಟಣಕ್ಕೆ ದೊಡ್ಡ ಯೂನಿಟ್ಗಳು 2 ಬರ್ತಿದೆ. ಇನ್ ವಿತಿನ್ 15 days ಅದನ್ನು ಇನ್ಸ್ಟಾಲ್ ಕೂಡ ಮಾಡ್ತಾ ಇದ್ದೀವಿ. ಈಗ ಒಂದು ಯೋಚನೆ ಮಾಡಿ, ಈಗ ನನ್ನ ಹತ್ರ ಈಗ ಅಗತ್ಯ ಇದೆ ಅಂತ ತಿಳ್ಕೊಳ್ಳಿ. ಇವಾಗ ನಿಮ್ಮ ಚಾನೆಲ್ ಬೇಡ, ಇವತ್ತೊಂದು ಸುದ್ದಿ ಪತ್ರಿಕೆ ಅಂತ ತಿಳ್ಕೊಳ್ಳೋಣ. ಇವಾಗ ಯಾವುದಾದ್ರು ಒಂದು ಪತ್ರಿಕೆ ಅವರು ನಿಮ್ಮ ಪ್ರಿಂಟಿಂಗ್ ಪ್ರೆಸ್ಸಲ್ಲಿ ಇವತ್ತು ನೀವು 50,000 1 ಗಂಟೆಗೆ ಪ್ರಿಂಟ್ ಆಗ್ತೀರಿ ಅಂತ ತಿಳ್ಕೊಳ್ಳಿ. ನೀವು ಅದನ್ನ ನನಗೆ 2 ಲಕ್ಷ 1 ಗಂಟೆ ಕೊಡು ಅಂತ ಹೇಳಿದ್ರೆ ನಿಮ್ಮ ಪ್ರಿಂಟಿಂಗ್ ಪ್ರೆಸ್ಸಲ್ಲಿ 2 ಲಕ್ಷನ ಪ್ರಿಂಟ್ ಹಾಕಕ್ಕಾಗುತ್ತಾ? ಇವತ್ತು ಪರಿಸ್ಥಿತಿ ಹಂಗೆ ಇರೋದು. ಹಾಗಾಗಿ ನಂಬರ್ ಆಫ್ ಪ್ರಿಂಟರ್ಸ್ ಯಾವ ರೀತಿ ಜಾಸ್ತಿ ಮಾಡಬೇಕು, ಮಾಡ್ಬೋದಲ್ಲ ಪ್ರತಾಪ್ ಸಿಂಹ ಅವರೇ? ಓದೋರು ನನಗೆ 50,000ದಿಂದ 2 ಲಕ್ಷಕ್ಕೆ ಏರಿಕೆ ಆಗುತ್ತೆ ಓದುಗರ ಸಂಖ್ಯೆ ಅಂತ ನಾನು ನಿರೀಕ್ಷಿಸಿದ್ರೆ, ಆ ನಿರೀಕ್ಷೆನೇ ಇರ್ಲಿಲ್ಲ ಇಲ್ಲಿ ಅಂತ ಅಂದ್ರೆ, ಎಲೆಕ್ಷನ್ ಮುಗಿಯೋ ತನಕ ಯಾವುದೇ ನಿಯಮಗಳನ್ನು ಮಾಡಲಿಲ್ಲ. ಎಲೆಕ್ಷನ್ ಆದ್ಮೇಲೆ ಆಗ್ತಿರುವಂತ ಪರಿಣಾಮವನ್ನ ನೀವು ಎದುರಿಸ್ತಿದ್ದೀರಿ, ನಾವು ಎದುರಿಸ್ತಿದ್ದೀವಿ. ಅದಾಗ್ಲಿ, ಈಗಾದ್ರೂ ರಚನೆ ಮಾಡುವಂತ ನಿಯಮಗಳು ನಿಜವಾಗ್ಲೂ ಪರಿಣಾಮಕಾರಿಯಾಗಿರ್ಬೇಕು. ನಾನು ನಿಮಗೆ ಇನ್ನೊಂದು ಪ್ರಶ್ನೆ ಕೇಳ್ತೀನಿ. ಅಧಿಕಾರಿಗಳಿಗೆ ತಮ್ಮ ಪ್ರದೇಶಗಳನ್ನ ಹದಬಸ್ತಲ್ಲಿ ಇಟ್ಕೊಳ್ಳೋದಕ್ಕೆ, ಕೊರೋನಾನ ನಿಯಂತ್ರಣದಲ್ಲಿ ತರೋದಕ್ಕೆ ಒಂದು ಇಂಡಿಪೆಂಡೆನ್ಸ್ ಕೊಡ್ಬೇಕಾ ಬೇಡವಾ? ಯಾಕೆ ಗೊತ್ತಾ? ಮೈಸೂರು, ನೀವು ರೆಪ್ರೆಸೆಂಟ್ ಮಾಡುವಂಥ ಮೈಸೂರು, ರೋಹಿಣಿ ಸಿಂಧೂರಿ ಅವರು ಒಂದು ಆದೇಶ ಕೊಡ್ತಾರೆ, ಬೆಂಗಳೂರಿಂದ ಬರೋರೆಲ್ಲ RT-PCR ತನ್ನಿ ಅಂತ. ಮುಖ್ಯಮಂತ್ರಿಗಳು ಅದನ್ನ ಬೇಡ ಅಂತ ತೆಗೆದಾಕ್ತಾರೆ. ಇವತ್ತು ಮೈಸೂರಲ್ಲೂ ಪ್ರಕರಣಗಳು ಏರ್ತಾ ಇದೆ. ಚಾಮರಾಜನಗರದಲ್ಲಿ ಏನಾಯ್ತು ನೀವೇ ನೋಡಿದಿರಿ.
24 5 ಅನ್ನಿ 3 ಅನ್ನಿ, ಪ್ರಾಣ ಹೋಗಿದಂತೂ ನಿಜ, ಆಕ್ಸಿಜನ್ ಕೊರತೆನೂ ನಿಜ. ಅದಕ್ಕೆ ನ್ಯಾಯಾಲಯ ನಿನ್ನೆ ಏನು ಹೇಳ್ತು ನೀವು ಗಮನಿಸಿದಿರಿ. ನ್ಯಾಯಾಲಯಕ್ಕೆ ಮತ್ತು ರಾಜ್ಯದ ಜನತೆಗೆ ಇವತ್ತು ಸರ್ಕಾರದ ಮೇಲೆ ವಿಶ್ವಾಸನೇ ಇಲ್ಲದೇ ಇರೋವಂಥ ಒಂದು ಪರಿಸ್ಥಿತಿಯಲ್ಲಿ ನಾವೆಲ್ಲ ಬದುಕ್ತಿದ್ದೀವಿ. ಅವಿಶ್ವಾಸದ ಒಂದು ವಾತಾವರಣವನ್ನು ಹೋಗಲಾಡಿಸೋದಕ್ಕೆ ಸರ್ಕಾರ ಏನು ಮಾಡಬೇಕಾಗಿದೆ, ಅದು ಎರಡನೇ ಪ್ರಶ್ನೆ. ಆದರೆ ಅಧಿಕಾರಿಗಳಿಗೆ ಮೈಕ್ರೋ ಲೆವೆಲ್, ನರೇಂದ್ರ ಮೋದಿ ಅವರು ಇದೇ ಅಲ್ವಾ ಹೇಳಿದ್ದು, ಮೈಕ್ರೋ ಮ್ಯಾನೇಜ್ಮೆಂಟ್ ಮಾಡಿ, ಮೈಕ್ರೋ ಕಂಟೈನ್ಮೆಂಟ್ ಝೋನ್ಗಳಾಗಲಿ, ಎಲ್ಲಂದ್ರಲ್ಲಿ ಲಾಕ್ಡೌನ್ ಬೇಡ, ಲಾಕ್ಡೌನ್ ಲಾಸ್ಟ್ ಆಪ್ಷನ್ ಆಗಲಿ ಅಂತ. ಬಟ್ ಇವತ್ತು ನಾವು ಆ ಲಾಸ್ಟ್ ಆಪ್ಷನ್ ಹಂತದಲ್ಲಿ ನಿಂತಿದ್ದೀವಿ ಪ್ರತಾಪ್ ಸಿಂಹ ಅವರೇ, ಲಾಸ್ಟ್ ಆಪ್ಷನ್ ಹಂತದಲ್ಲಿ ನಿಂತಿದ್ದೀವಿ. ಇದಕ್ಕೆ ಯಾರು ಹೊಣೆ? ಈಗ ನಿಖಿಲ್ ಅವರೇ ಪರಿಸ್ಥಿತಿ ಗಂಭೀರ ಸ್ಥಿತಿಗೆ ಹೋದಾಗ, ಉಲ್ಬಣ ಆದಾಗ ಕೋರ್ಟ್ಗಳು ಬಂದ್ಬಿಟ್ಟು ಪಾಠ ಹೇಳೋದು ಸಹಜ. ಮಾರ್ಚ್ ತಿಂಗಳಲ್ಲೋ ಅಥವಾ ಅದಕ್ಕಿಂತ ಮೊದಲನೋ ಫೆಬ್ರವರಿ ಜನವರಿನಲ್ಲೋ ಇಂಥ ಒಂದು ಪರಿಸ್ಥಿತಿ ಬರ್ತಾ ಇದೆ, ಯಾವಾಗಲೂ PIL ಹಾಕೋದು, ಅದಕ್ಕೊಂದು ಏನೋ ಅಥವಾ ಒಂದು ಸರ್ಕಾರ ಕೇಂದ್ರ ಕೋರ್ಟ್ಗಳು ಅದ್ರ ಬಗ್ಗೆ ಪಾಠ ಹೇಳ್ಕೊಡೋಂಥದ್ದು, ಬುದ್ಧಿ ಹೇಳೋಂಥದ್ದು ಮಾಮೂಲಿ ಇತ್ತಲ್ವಾ. ಆ ಟೈಮ್ ಒಳಗಡೆ ಅವರು ಒಂದು ಹೇಳ್ಬೋದಿತ್ತಲ್ಲ, ಇಂಥ ಒಂದು ಎಚ್ಚರಿಕೆ ಏನಾದರೂ ಕೊಡ್ಬೋದಿತ್ತಲ್ವಾ. ಆಯಿತು, ನಾವೇ ಮಾಧ್ಯಮಗಳನ್ನು ತಗೊಳ್ಳೋಣ. ಇಡೀ ಮಾರ್ಚ್ ತಿಂಗಳೊಳಗಡೆ ನೀವು ಯಾರಾದರೂ ಒಬ್ಬರಾದ್ರೂ ಕೂಡ ಏಪ್ರಿಲ್ ತಿಂಗಳಲ್ಲಿ ಇಂಥ ಒಂದು ಪರಿಸ್ಥಿತಿ ಬಂದಿದೆ ಅಂತ ಹೇಳ್ಬಿಟ್ಟು ನೀವು ಹೇಳಿದ್ರ ಅಂತ ನಾವು ನಿಮಗೆ ಕೇಳಿದರೆ ಅದು ಆಭಾಸ ಆಗಲ್ವಾ? ಆಗಲೂ ಕೂಡ ನೀವೇ ಯೋಚನೆ ಮಾಡಿ, ಬರೀ ದಿನ ಸಿ ಡಿ ಲೇಡಿ ಅಂತ ಹೇಳ್ಬಿಟ್ಟು ಬರೀ ಅಲ್ಲಿ ನೀವು ಮೈ ತೋರಿಸ್ಕೊಂಡಿದ್ರೆ ನಾವೇನು ಮಾಡಿದ್ವು ಅಂತ ಹೇಳಿ ಮದುವೆ ಮುಂಚೆ ಚುನಾವಣೆ ಅಂತ ಹೇಳ್ಬಿಟ್ಟು ಮೈ ಮರ್ತಿದ್ವು ಅಷ್ಟೇ. ಈಗ ನಾವು ಉಂಟಲ್ಲ ಪರಸ್ಪರ ಬ್ಲೇಮ್ ಮಾಡ್ಕೊಂಡು ಕೂತ್ಕೊಂಡಿದ್ರೆ ಏನೂ ಸಾಧ್ಯ ಇಲ್ಲ ನಿಖಿಲ್ ಅವರೇ. ಮುಂದಿನ ದಿನಗಳಲ್ಲಿ ನಾವು ಪರಿಸ್ಥಿತಿಯನ್ನು ನಿಭಾಯಿಸೋದಕ್ಕೆ ಬರೀ ದೂಷಣೆ ಬೇಡ, ಇಲ್ಲಿಂಥದನ್ನು ಮಾಡಿ ಅಂತ ಹೇಳಿ ನೀವು ನಮಗೆ ಸಲಹೆನ ಕೊಡಿ, ಖಂಡಿತ ನಾವು ಸಕಾರಾತ್ಮಕವಾಗಿ ಸ್ವೀಕರಿಸ್ತೀವಿ. ಹಾಗೆ RT-PCR ಟೆಸ್ಟನ್ನು ಇಟ್ಕೊಂಡು ಮೈಸೂರಿಗೆ ಬನ್ನಿ ಅಂತ ಹೇಳಿದರೆ, ನೀವು ಬೆಂಗಳೂರಿಂದ RT-PCR ಟೆಸ್ಟ್ ಮಾಡೋದಕ್ಕೆ ಸಾವಿರಾರು ಜನಕ್ಕೆ ಒಂದೇ ದಿನಕ್ಕೆ ಟೆಸ್ಟ್ ಮಾಡಿ ನಿಮಗೆ ಅವರಿಗೆ ರಿಸಲ್ಟ್ ಕೊಡೋವಂಥದ್ದು ವ್ಯವಸ್ಥೆ ಇದೆಯಾ ನಮ್ಮ ಹತ್ರ? ಹಾಗೆ ಕೊಡೋಕ್ಕಾಗಲ್ಲ. ಅದಕ್ಕೆ ನೀವು ನಾನು ಅದಕ್ಕೋಸ್ಕರನೇ ಹೇಳಿದ್ದು, ಈ ಥರ RT-PCR ತೋರಿಸಿ ಇನ್ನೊಂದು ತೋರಿಸಿ ಅಂತ ಹೇಳ್ಬಿಟ್ಟು ನಾವು ಏನೂ ಮಾಡೋಕ್ಕಲ್ಲ. ನನ್ನ ಅಲ್ಲಲ್ಲ, ನನ್ನ ಕೊಡಗು ಜಿಲ್ಲೆ ಮತ್ತು ಮೈಸೂರು ಜಿಲ್ಲೆ, ತಮಿಳುನಾಡು ನೀವು ಅಲ್ಲಿ ತಲುಪೋದಕ್ಕೂ 72 ಗಂಟೆಗಳ ಹಿಂದೆ, 3 days ಬಿಫೋರ್ ಯು ರೀಚ್ ಡೆಸ್ಟಿನೇಷನ್ ನೀವು ಟೆಸ್ಟ್ ರಿಪೋರ್ಟ್ ಇರಬೇಕು, ಅದು ನೆಗೆಟಿವ್ ಇರಬೇಕು. ನೀವು ಇವತ್ತು ರಿಪೋರ್ಟ್ ತಗೊಂಡು ಇನ್ನು 3 ದಿವಸ ಬಿಟ್ಟು ನೀವು ಅಲ್ಲಿ ತಲುಪಿದ್ರು ನೀವು ಹೇಳಿ, ನಿಮ್ಮ ಬೆಂಗಳೂರಿನಲ್ಲಿ ಆಯ್ತು. ನಿಮಗೆ ನಾನು ಕೇಳ್ತೀನಿ ನಿಖಿಲ್ ಅವರೇ, ಯಾವುದೋ ಕಾಲದಲ್ಲಿ ನಿಮ್ಮ ಬೆಂಗಳೂರಿನಲ್ಲಿ ಒಂದು ಟೆಸ್ಟಿಂಗ್ ಲ್ಯಾಬ್ ಇತ್ತು, ಅಲ್ಲಿಗೆ ಇಡೀ ಊರಿನವರೆಲ್ಲ ಅಲ್ಲಿಗೆ ಕಳಿಸ್ಬೇಕಿತ್ತು. ನಾವೀಗ ನಾನು ಸಂಸದನಾದ 2017ರಲ್ಲಿ ಮೈಸೂರಿನಲ್ಲಿ KR ಹಾಸ್ಪಿಟಲ್ಗೆ ವೈರಲ್ ರಿಸರ್ಚ್ ಆ್ಯಂಡ್ ಡಯಾಗ್ನೋಸ್ಟಿಕ್ ಲ್ಯಾಬೊರೇಟರಿನ ತಗೊಂಡ್ಬಂದೆ. ಹಾಗಾಗಿ ಇವತ್ತು 1000 ಟೆಸ್ಟನ್ನು ಮಾಡುವಂಥ ಪರಿಸ್ಥಿತಿ ಕೊರೋನಾ ಬಂದ ಸಂದರ್ಭದಲ್ಲಿ ನಮಗೆ ಅನುಕೂಲ ಆಯಿತು. ಕೂಡಲೇ ಕೊಡಗಿಗೆ ಇದೊಂದು ಮಾಡಬೇಕು ಅಂತೇಳಿ ಕೊಡಗಲ್ಲೂ ಕೂಡ ಮಾಡಿದೋ. ಆದರೆ ನೀವು ಕೇಳ್ತೀನಿ ನಿಮಗೆ, ಈ ಕೊರೋನಾ ಬರೋದಕ್ಕಿಂತ ಮೊದಲು ಟೆಸ್ಟಿಂಗ್ ಲ್ಯಾಬ್ಗಳನ್ನು ನೀವು ಎಷ್ಟು ಅಲ್ಲಿ ಯಾವ ಸರ್ಕಾರ ಇರಲಿ ಯಾವ ಜನಪ್ರತಿನಿಧಿ ಮಾಡಿದ್ರಾ? ಆಯಿತು, ಇವತ್ತು ನಿಮಗೆ ಮೈಸೂರಿಗೆ ಬರುವಂಥವ್ರು, ಮೈಸೂರಿನಲ್ಲಿ ಒಂದು ದಿನಕ್ಕೆ ಮೈಸೂರು ಬೆಂಗಳೂರು ರೋಡ್ನಲ್ಲಿ 36,000 ವೆಹಿಕಲ್ಗಳು ಓಡಾಡ್ತವೆ. 36,000 ವೆಹಿಕಲ್ಗಳಿಗೆ ಓಡಾಡುವಂಥವ್ರಿಗೆ ತುರ್ತು ಅಗತ್ಯ ಇರ್ಬೋದು, ಅಥವಾ ಅವರಿಗೆ ಟ್ರಾನ್ಸ್ಪೋರ್ಟೇಷನ್ ಇರ್ಬೋದು, ಬಿಸ್ನೆಸ್ ಇರ್ಬೋದು, ಪ್ರತಿಯೊಂದು ಇರ್ತದೆ. ಮೈಸೂರು ಬೆಂಗಳೂರಿನಲ್ಲಿ ಓಡಾಡುವಂಥ ಸರ್ಕಾರಿ ಉದ್ಯೋಗಿಗಳಿದ್ದಾರೆ. ನಿಮ್ಮ ಕೆಂಗೇರಿನಲ್ಲಿ ಗಾರ್ಮೆಂಟ್ಸ್ ಕೆಲಸಕ್ಕೆ ಬರುವಂಥವ್ರು ಕೂಡ ನಮ್ಮ ಮೈಸೂರಿಂದ ಬರ್ತಾರೆ. 36,000 ವೆಹಿಕಲ್ಗಳು ಓಡಾಡುತ್ತೆ ಒಂದು ದಿನಕ್ಕೆ. ಮೈಸೂರು ರೈಲ್ವೆ ಸ್ಟೇಷನ್ನಲ್ಲಿ ಫುಟ್ಫಾಲ್ ಇರುವಂಥದ್ದು ನಾನು ಬಂದಾಗ 27,000 ಇತ್ತು, ಈಗ ನಾನು 8 ಹೊಸ ಟ್ರೈನ್ ತಂದ ನಂತರ 65,000 ಇದೆ. ಇಷ್ಟು ಜನಕ್ಕೂ ಈ ಕಡೆಗೆ ಆ ಕಡೆಗೆ ಟೆಸ್ಟ್ ಮಾಡಿಕೊಡುವಷ್ಟು ಟೆಸ್ಟಿಂಗ್ ಲ್ಯಾಬ್ ನಮ್ಮ ಹತ್ರ ಇದೆಯಾ? ನಾನು 100% ಅನುಭವದ ಮಾತನ್ನ ನಾನು ಒಪ್ತೀನಿ. ಬಟ್ ಪಾಯಿಂಟ್ ಏನು ಅಂದ್ರೆ ಸರ್ ಒಂದ್ ನಿಮಿಷ, ಪಾಯಿಂಟ್ ಏನು ಅಂದ್ರೆ ನಾನು ಅದು ಒಂದೇ ನಿಯಮವನ್ನ ಇಟ್ಕೊಂಡು ಮಾತಾಡ್ತಾ ಇಲ್ಲ, ನಾನು ಲಾರ್ಜರ್ ಪಿಕ್ಚರ್ ಹೇಳ್ತಾ ಇದ್ದೀನಿ ಸರ್. ಲಾರ್ಜರ್ ಪಿಕ್ಚರ್ ಏನು ಅಂದ್ರೆ ಅಧಿಕಾರಿಗಳಿಗೆ ಒಂದು ಸ್ವಾತಂತ್ರ್ಯ ಇದೆಯಾ? ಫಾರ್ ಎಕ್ಸಾಂಪಲ್ ಹೇಳ್ತೀನಿ ಸರ್, ನಂದೂರ್ ಬಾರ್ ಅಂತ ಮಹಾರಾಷ್ಟ್ರದ ಒಂದು ಜಿಲ್ಲೆ. ಡಾಕ್ಟರ್ ರಾಜೇಂದ್ರ ಭಾರೂಡ್ ಅನ್ನೋರು ಅವ್ರು ಅಲ್ಲಿ DC, ಅವರು ಡಾಕ್ಟರ್ ಕೂಡ. ಅವ್ರು ಮಾಡಿರುವಂಥ ಸಿದ್ಧತೆ ವ್ಯವಸ್ಥೆಗಳು ಅವರೇ ಮಾಡಿರೋದು ಪ್ರತ್ಯೇಕವಾಗಿ. ಇವತ್ತು ಅವರು ಸರ್ಪ್ಲಸ್ ಅಲ್ಲಿದ್ದಾರೆ. ಆಕ್ಸಿಜನ್ ಬೆಡ್, ಆಕ್ಸಿಜನ್ ಸಪ್ಲೈ, ICU, ವೆಂಟಿಲೇಟರ್ ಯಾವ ಹಂತಕ್ಕೆ ಅಂದ್ರೆ ಮಧ್ಯಪ್ರದೇಶ್ ಮತ್ತೆ ಗುಜರಾತ್ ಇಂದ ಆ ಜಿಲ್ಲೆಗೆ ಬಂದು ಅಡ್ಮಿಟ್ ಆಗ್ತಿದ್ದಾರೆ. ನಂದೂರ್ ಬಾರ್, ನಾವು ಎಷ್ಟೋ ಜನ ಈ ಹೆಸರು ಕೇಳಿರೋದಿಲ್ಲ, ಬಟ್ ಅವ್ರು ಮಾಡಿರೋ ಸಾಧನೆ ಆ ಥರ. ಹೇಳ್ತಿರೋದು ನರೇಂದ್ರ ಮೋದಿ ಅವರೇ ಹೇಳಿರೋದು, ಮೈಕ್ರೋ ಲೆವೆಲ್ ನಲ್ಲಿ ಮ್ಯಾನೇಜ್ಮೆಂಟ್ ಆಗಲಿ ಅಂತ. ವೆನ್ ಯು ಲುಕ್ ಆಟ್ ಅ ಕಂಟ್ರಿ ಲೈಕ್ ಇಂಡಿಯಾ ಸರ್, ಮೈಸೂರು ಕೂಡ ಒಂದು ಮೈಕ್ರೋ ಲೆವೆಲ್ಲೇ, ಬೆಂಗಳೂರು ಕೂಡ ಒಂದು ಮೈಕ್ರೋ ಲೆವೆಲ್ಲೇ. ಇಲ್ಲಿ ಅಧಿಕಾರಿಗಳ ಸ್ವಾತಂತ್ರ್ಯದ ಬಗ್ಗೆ ನೀವು ದಯವಿಟ್ಟು ಒಂದು ಮಾತು ಹೇಳಬೇಕು. ಯಾಕಂದ್ರೆ ಇಲ್ಲಿ ರಾಜಕಾರಣ, ಟೂ ಮಚ್ ಗವರ್ಮೆಂಟ್ ಆಗಿದೆ. ನರೇಂದ್ರ ಮೋದಿ ಅವ್ರ ಸರ್ಕಾರ ಏನು ಹೇಳಿದ್ದು? ಲೆಸ್ ಗವರ್ಮೆಂಟ್, ಮೋರ್ ಗವರ್ನೆನ್ಸ್. ಸೊ ಅದಕ್ಕೆ ತಕ್ಕಂತ ನಡೆ ಇಲ್ಲಿ ಇದೆಯಾ ಅನ್ನೋದೇ ನನ್ನ ಪ್ರಶ್ನೆ. ಪ್ಲೀಸ್. ಆಯ್ತು ನಿಖಿಲ್ ಅವರೇ, ನಿಮಗೆ ನಾನು ಪ್ರಶ್ನೆ ಕೇಳ್ತೇನೆ.
ಅಧಿಕಾರಿಗಳು ಹೇಳ್ತಿರಲ್ಲ, ಈ IAS IPS ಇವ್ರನ್ನೆಲ್ಲ ಸೂಪರ್ ಕಾಪ್ಗಳು, ಭಾಳ ದೊಡ್ಡ ಆಫೀಸರ್ಸು ಅಂತ ಹೇಳ್ತಿರಲ್ಲ, ಇವರೆಲ್ಲ 3-4 ವರ್ಷ 5 ವರ್ಷ ಭಾಳ ಶ್ರಮ ಪಟ್ಟು ಊರು ಹೊಡ್ಕೊಂಡು ಹೋಗಿ ಪಾಸ್ ಮಾಡಿ ಬಂದಾದ ಕೂಡಲೇ ಇವರಿಗೆಲ್ಲ ಒಂದು ವಿಷನ್ ಇದೆ, ಇವರಿಗೆ ಒಂದು ಏನಾದ್ರೂ ಮುಂದಾಲೋಚನೆ ಇದೆ ಅಂತ ನೀವೇನಾದ್ರು ಭಾವಿಸೋದಾದ್ರೆ, ಕೊರೋನಾ ಕರ್ನಾಟಕಕ್ಕೆ 2000 ಅಲ್ಲಲ್ಲಿ ಆಯ್ತು. ಈಗ ನೀವು ಹೇಳಿದಂಥ ಉದಾಹರಣೆ ಮೇಲ್ಪಂಕ್ತಿಯನ್ನು ಖಂಡಿತ ನಾನು ಸಕಾರಾತ್ಮಕವಾಗಿ ನಾನು ತಗೊಳ್ತೀನಿ, ಅವ್ರನ್ನ ಮಾದರಿಯಾಗಿ ಇಟ್ಕೊಂಡು ಹೋಗಬೇಕು ಅಂತ ನಾನು ಭಾವಿಸ್ತೀನಿ. ಖಂಡಿತ ಆ ದಾರಿನಲ್ಲಿ ನಾನು ನಡೆಯೋಕ್ಕೆ ಪ್ರಯತ್ನ ಮಾಡ್ತೀನಿ. ಆದರೆ ನಾನು ನಿಮಗೆ ಕೇಳ್ತೀನಿ, IASನವರು IPSನವರು ಮಾತ್ರ ಮಹಾ ಮೇಧಾವಿಗಳು ಅಂತ ಭಾವನೆ ಇದೆಯಲ್ಲ, ಈ ಮೇಧಾವಿಗಳ ಬಗ್ಗೆ ನೀವು ಹೇಳೋದಾದರೆ, ನಿಮಗೆ 2020ರಲ್ಲಿ ಕೊರೋನಾ ಬಂದ ಸಂದರ್ಭದಲ್ಲಿ ಗುಲ್ಬರ್ಗದಲ್ಲಿ, ಅಂದರೆ ಈಗ ಕಲಬುರಗಿ ಏನಿದೆ, ಕಲಬುರಗಿಯಲ್ಲಿ ಒಬ್ಬ ಏನು ತಬ್ಲಿಗಿಗೆ ಹೋಗಿ ಬಂದಂಥ ವ್ಯಕ್ತಿ ಕೊರೋನಾ ಪೀಡಿತನಾಗಿ ಸತ್ತೋದಾಗ ಆತನ ಶವವನ್ನು ಶವಯಾತ್ರೆಗೆ ತೆಗೆದುಕೊಂಡು ಹೋಗಲಿಕ್ಕೆ ಬಿಟ್ಟಂತಹ ಅಲ್ಲಿನ ವ್ಯಕ್ತಿ ಯಾರು? DC ತಾನೆ. ಹಾಗೆ ನೀವು ಯೋಚನೆ ಮಾಡಿ, ಚಾಮರಾಜನಗರದಲ್ಲಿ ಕಳೆದ ಸರಿ ಒಂದೇ ಒಂದು ಕೇಸ್ ಇಲ್ಲ, ಚಾಮರಾಜನಗರಕ್ಕೆ ಕೇಸೇ ಬರ್ತಾ ಇಲ್ಲ. ಅಲ್ಲಿನ DC ಭಾಳ ಏನೋ ಒಂಥರ ಸೂಪರ್ ಮ್ಯಾನ್ ಥರ ಅನ್ನೋ ರೀತಿಯಲ್ಲಿ ನೀವೇ ಮಾಧ್ಯಮಗಳಲ್ಲಿ ಪ್ರಾಜೆಕ್ಟ್ ಮಾಡಿರಿ. ಬೇಲಿ ಹಾಕೊಂಡು ಒಳಗಡೆ ಯಾರನ್ನೂ ಬಿಡಲಿಲ್ಲ, ಅದು ಕಟ್ಟ ಕಡೆಯ ಬಾರ್ಡರ್ ಜಿಲ್ಲೆ. ಆಗ DC ಹೊಗಳಿದ್ರಿ. ಈಗ ನೋಡಿ ಚಾಮರಾಜನಗರ ಪರಿಸ್ಥಿತಿ ಹೆಂಗಾಗಿದೆ ಅಂತ ಹೇಳಿ, ಅವತ್ತು ಒಂದು ಆಕ್ಸಿಜನ್ದು ಟ್ಯಾಂಕ್ನ ಅವ್ರು ಇರೆಕ್ಟ್ ಮಾಡಲಿಲ್ಲ. ಪರಿಸ್ಥಿತಿ ಅಲ್ಲಿಗೆ ನಿಮಗೆ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ನ ಸ್ಕೇಲ್ ಅಪ್ ಮಾಡಲಿಲ್ಲ, ಏನು ಮಾಡಲಿಲ್ಲ. ನೀವೇ ಈಗ ನೀವು ದೇವರ ದಿಂಡಲ್ಲ, ಅವರು ದೇವರುಗಳು ಅಂತ ಆಯ್ತು. ಈಗ ಅಧಿಕಾರಿಗೆ ಸ್ವಾತಂತ್ರ್ಯದ ಜೊತೆ ಬೆಂಬಲ ಕೊಟ್ಟರೆ ತಾನೇ ಅವ್ರು ಅದನ್ನು ಉಪಯೋಗಿಸಕ್ಕಾಗೋದು. ಪ್ರತಾಪ್ ಸರ್, ಅಧಿಕಾರಿಗೆ ಸ್ವಾತಂತ್ರ್ಯದ ಜೊತೆ ಒಂದು ಬೆಂಬಲ ಕೂಡ ಕೊಡ್ಬೇಕಲ್ಲ. ಆಕ್ಸಿಜನ್ ಪ್ಲಾಂಟ್ ಸೆಟಪ್ ಮಾಡೋದಕ್ಕೆ ಬರೀ ಅಧಿಕಾರಿಗೆ ಸಾಧ್ಯನಾ? ಇಲ್ಲಿ ಅಧಿಕಾರಿಗಳ ನಡುವೆನೆ ಒಂದು ವೈಮನಸ್ಸಿದೆ ಅನ್ನೋ ರೀತಿಯಲ್ಲಿ ವರದಿಗಳು ಕೂಡ ಬಂದಿರುವಂತದ್ದು ನಿಮಗೆ ಗೊತ್ತಿದೆ. ನಿನ್ನೆ ಏನಾಯ್ತು ಮೈಸೂರಲ್ಲಿ ಸಭೆಯಲ್ಲಿ ನಿಮಗೆ ಗೊತ್ತಿದೆ. ನೀವೇ ಮಾತಾಡ್ಬೇಕಾಯ್ತು ಮೈಸೂರು DC ಪರವಾಗಿ. ನಿಖಿಲ್ ಅವರೇ, ನಾನು ಅದಕ್ಕೆ ಹೇಳ್ತಿದ್ದೀನಿ, ನೀವು ಅಲ್ಲ ನಿಖಿಲ್ ಅವರೇ, ನಾನು ಒಂಚೂರು ಹೇಳ್ತೀನಿ ಕೇಳಿ. ಈ IAS IPSನವ್ರನ್ನ ದೇವರು ಅಂತ, ಅವರು ಅತಿ ಬುದ್ಧಿವಂತರು ಅಂತ ಭಾವಿಸುವಂಥ ಒಂದು ತಪ್ಪು ಕಲ್ಪನೆಯಿಂದ ನಾವೆಲ್ಲ ಹೊರಗಡೆ ಬರಬೇಕು. ಅವ್ರು ಏನು ಅತಿ ಬುದ್ಧಿವಂತರು ಅಲ್ಲ, ಏನೂ ಅಲ್ಲ. ಎಲ್ಲೋ ಒಬ್ಬೊಬ್ರು ಇರ್ತಾರಲ್ಲ, ಭಾಳ ಜನ ಅವರಿಗೆ ನೋಡಿ, ಒಬ್ಬ DC ಆದವರಿಗೆ, IPS ಮಾಡಿರೋಂಥ SP ಆದವರಿಗೆ ಬೇಕಾಗಿರುವಂಥದ್ದು ಸಂವೇದನೆ. ಆ ಸಂವೇದನೆ ಎಷ್ಟು ಜನ ಹತ್ರ ಇದೆ ಅಂತ ಕೇಳ್ಕೊಳ್ಳಿ. ಇವತ್ತು ಒಂದು ಫೈಲ್ ಕಳಿಸಿದ್ರೆ ಅದನ್ನ ಅಡಿಗೆ ಹಾಕೊಂಡು ಎಷ್ಟು ಜನ ಕೂತ್ಕೊಳ್ತಾರೆ ಅಂತ ಕೇಳಿ. ನಾವು ಇವತ್ತು ತಿಳ್ಕೊಳ್ಳಿ, ನಾವು ಮೈಸೂರಲ್ಲಿ ನಾವು ಏನು ಮಾಡ್ತೀವಿ, ನಾನು ಮೈಸೂರಿಗೆ ಸೀಮಿತವಾಗಿ ನಾವು ಹೇಳ್ಬೋದು. ಕಳೆದ ಸರಿ ಬಂದಾಗಲೂ 0 ಇಳಿಸ್ತು. ಆವಾಗ V ಸೋಮಣ್ಣ ಅವ್ರ ನೇತೃತ್ವದ ಮಾಡಿ, ST ಸೋಮಶೇಖರ್ ಅವ್ರ ನೇತೃತ್ವದಲ್ಲೇ ಮಾಡ್ತಿದ್ವಿ. ಕೊಡಗಲ್ಲೂ ಕೂಡ ಎಲ್ಲ ವ್ಯವಸ್ಥೆನೂ ನಾವು ಮಾಡ್ತಿದ್ವಿ, ಮುಂಜಾಗ್ರತೆನ ತೆಗೆದುಕೊಳ್ತಿದ್ವಿ. ಆದರೆ ಮೈಸೂರು ಹೆಂಗೆ ಅಂತಂದರೆ ಜಂಕ್ಷನ್ನು, ಕೇರಳಕ್ಕೆ ಹೋಗೋರು, ತಮಿಳ್ನಾಡಿಗೆ ಹೋಗೋರು, ಊಟಿಗೆ ಹೋಗೋರು, ಅಥವಾ ಈ ಕಡೆಯಲ್ಲಿ ನಾಗರಹೊಳೆಗೆ ಹೋಗೋರು, ಬಂಡೀಪುರಕ್ಕೆ ಹೋಗೋರು, ಕೊಡಗಿಗೆ ಹೋಗೋರು, ಪ್ರತಿಯೊಬ್ಬರು ಬರ್ತಾರೆ. ಇಲ್ಲಿ ನಾವು ತಡೆಯೋಕ್ಕಾಗಲ್ಲ, ಬೇಲಿ ಹಾಕೊಂಡು ಕೂರಕ್ಕಾಗಲ್ಲ. ಇದು ಇಂಥ ನಗರದಲ್ಲಿ ನಾವು ಇವತ್ತು ವ್ಯವಸ್ಥೆನ ಏನು ಮಾಡ್ತಿದ್ರೆ, ಈಗ ಆಕ್ಸಿಜನ್ ಇರ್ಬೋದು, ರೆಮ್ಡಿಸಿವಿರ್ ಇರ್ಬೋದು, ನನಗೆ ಕೊಡಿ ಚಾರ್ಜನ್ನು ನಾನೇ ತೊಗೊಳ್ತೀನಿ. ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡೋಂಥದ್ದು, ರೇಷನಿಂಗ್ ಮಾಡೋಂಥದ್ದು ಇರ್ಬೋದು, ನಾನೇ ಮಾಡ್ತೀನಿ. ಯಾಕೆಂತಂದರೆ ಇಲ್ಲಿ ಅಧಿಕಾರಿಗಳು ಯಾರೋ ಖಾಸಗಿ ಆಸ್ಪತ್ರೆಯನ್ನು ಸ್ವಲ್ಪ ಅವರವರಲ್ಲಿ ಒಳಗಡೆ ಅಡ್ಜಸ್ಟ್ಮೆಂಟ್ ಇರ್ತದೆ, ಅವ್ರಿಗೆ ಕೊಟ್ಟಿರ್ತಾರೆ. ಇದನ್ನು ಮಾನಿಟರ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ನಾನೇ ಮಾಡ್ತಿದ್ದೀನಿ. ಆದರೆ ಅಧಿಕಾರಿಗಳಿಗೆ ಸ್ವಾತಂತ್ರ್ಯ ಕೊಟ್ಟ ಕೂಡಲೇ ಈ ಪರಿಸ್ಥಿತಿ ಸುಧಾರಣೆ ಆಗುತ್ತೆ ಅನ್ನೋದಾದರೆ, ಇವತ್ತು ದೇಶದಲ್ಲಿ ಇಷ್ಟೊಂದು ದುಸ್ಥಿತಿ ಇದೆಯಲ್ಲ, ಅದಕ್ಕೆ IAS ಬಾಬುಗಳಿದಾರಲ್ಲ, ಅವರೇ ಕಾರಣ ಅನ್ನೋದು ನೀವು ಒಪ್ಕೊಳ್ಳಿ. ಅದಕ್ಕೋಸ್ಕರನೇ ಮೋದಿ ಲ್ಯಾಟ್ರಲ್ ಎಂಟ್ರಿ ಅಂತ ಹೇಳ್ಬಿಟ್ಟು ಬೇರೆ ಬೇರೆ ಕ್ಷೇತ್ರದಲ್ಲಿರುವಂತಹ ಪರಿಣತರು ಕೂಡ ಇವತ್ತಿಲ್ಲಿ ಬಂದು ಸೆಕ್ರೆಟರಿ, ಅಂಡರ್ ಸೆಕ್ರೆಟರಿ, ಜಾಯಿಂಟ್ ಸೆಕ್ರೆಟರಿ ಆಗ್ಬೋದು ಅಂತ ಹೇಳಿ ವ್ಯವಸ್ಥೆ ತಂದಿರೋದು ಆ ಕಾರಣಕ್ಕೆ. ನೀವು ಇವತ್ತು ಹೋಗಿ ಡಿಫೆನ್ಸ್ ಫೋರ್ಸಸ್ ಅಲ್ಲಿ ಹೋಗಿ ಕೇಳಿ, ಈ ಬಾಬುಗಳು IASನವ್ರು ಯಾರಿದಾರಲ್ಲ, ಇವತ್ತು ನಮ್ಮ ಡಿಫೆನ್ಸ್ ಫೋರ್ಸಸ್ ಇಷ್ಟು ಹಾಳಾಗ್ಲಿಕ್ಕೆ ಯಾವುದೋ 1950s 60s ವೆಪನ್ರಿ ಇಟ್ಕೊಂಡು ಇವತ್ತವರೆಗೂ ಕೂತ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಅದು ಮುಖ್ಯ ಕಾರಣನೇ ಈ IAS ಬಾಬುಗಳಾಗಿರ್ತಾರೆ. ನೀವು ತಿಳ್ಕೊಳ್ಳಿ, ನಿಮ್ಮ ವಿಧಾನಸೌಧದಲ್ಲಿ ಒಂದು ರೌಂಡ್ ಹಾಕಿ ಬನ್ನಿ, ಯಾರು ಫೈಲನ್ನು ಮೂವ್ಮೆಂಟ್ ಮಾಡ್ತಾರೆ ನೀವು ನೋಡೋಣ, ಹೇಳ್ಬಿಡಿ ನೋಡೋಣ. ನಾನು ನಿಮಗೆ ಒಂದು ಉದಾಹರಣೆ ಕೊಡ್ತೀನಿ. ಅದರಲ್ಲೂ ನಿಮ್ಮ ಜವಾಬ್ದಾರಿ ಇದೆ ಅಲ್ವಾ, ಮೂವ್ಮೆಂಟ್ ಮಾಡಿಸೋದ್ರಲ್ಲಿ ಜನರಿಗಾಗಿ ನೀವು ಅಲ್ಲಿ ಹೋಗಿ ಅವ್ರ ಮೇಲೆ ಒತ್ತಡ ಹೇರಬೇಕಲ್ವಾ. ನಾನು ಫೈಲ್ ಅವ್ರು ಮೂವ್ಮೆಂಟ್ ಮಾಡ್ತಿಲ್ಲ ಅಂದ್ರೆ, ಅಥವಾ ಖಾಸಗಿ ವ್ಯಕ್ತಿಗಳ ಜೊತೆ ಅವ್ರದೇ ಆದಂತ ಒಂದು ಒಪ್ಪಂದ ಇರುತ್ತೆ ಅಂದ್ರೆ ಅದನ್ನ ಕಳಿಸಿ ಬಿಸಾಕೋದಕ್ಕೆ ಜನ ನಿಮ್ಮನ್ನ ಚುನಾಯಿತರಾಗಿ ಮುಂದೆ ಕಳಿಸಿರೋದಲ್ವಾ. ಈಗ ನಾನು ಕೇಳೋದಿಷ್ಟೇ, ನಾನು IAS ಅವ್ರು ಬಹಳ ಗ್ರೇಟು ಅಥವಾ IPS ಅವ್ರು ಗ್ರೇಟು, ಪೊಲಿಟಿಷಿಯನ್ಸ್ ಏನು ಮಾಡ್ತಿಲ್ಲ ಅನ್ನೋ ಮಾತನ್ನ ನಾನು ಹೇಳಲಿಲ್ಲ. ಬಟ್ ಈ ಸಂದರ್ಭದಲ್ಲಿ ಕೆಲವೊಂದು ಆಗಿರೋ ನಿರ್ಧಾರಗಳನ್ನ ಓವರ್ ಟರ್ನ್ ಮಾಡೋದಿದೆಯಲ್ಲ, ನಾನು ಸರ್ಕಾರದಲ್ಲಿ ಇದ್ದೀನಿ, ನೀನು ಹೇಳಿದ್ ಸರಿ ಇಲ್ಲ ಅಂತ ಅಂದ್ರೆ ಜನರಲೈಸ್ ಮಾಡೋದಿದೆಯಲ್ಲ, ಅದು ಎಷ್ಟು ಸರಿ ಅಂತ. ಸಮಸ್ಯೆ ಹೇಳಿದ್ನಲ್ವ ನಾನು, ಸಮಸ್ಯೆ ಅಲ್ಲಿಗ ಮೈಸೂರಿಗೆ 36,000 ವೆಹಿಕಲ್ ಪ್ರತಿನಿತ್ಯನೂ ಕೂಡ ವೆಹಿಕಲ್ ಬರ್ತದೆ. ನೀವು ಹೆಂಗ್ RT-PCR ಟೆಸ್ಟ್ ಇಟ್ಕೊಂಡು ಬರಕ್ಕಾಗುತ್ತೆ ಹೇಳಿ ಸರ್? ಅದು ಒಂದು ನಿಯಮ ಬಿಟ್ಬಿಡಿ ಸರ್, ಇಲ್ಲ ಅಂದ್ರೆ ನಾನು ಓವರ್ ಆಲ್ ಕೆಲಸ ಮಾಡೋದ್ರ ಬಗ್ಗೆ ಹೇಳ್ತಾ ಇರೋದು ಸರ್. ಅದು ಹೆಂಗೆ ಅಂದ್ರೆ, ನಾನು ನಿಮಗೇನು ಅರ್ಥ ಮಾಡಿಸ್ತಾ ಇದ್ದೀನಿ ಅಂದ್ರೆ, ಅದು ಒಂದೇ ನಿಯಮ ಅಂತಲ್ಲ, ನಿಯಮಕ್ಕೆ ಕೇಂದ್ರಿತವಾದ ಮಾತಲ್ಲ ಸರ್ ಇದು.
ನಾನು ಹೇಳ್ತಿರೋದು ಓವರ್ ಆಲ್ ಒಂದು ಇಂಡಿಪೆಂಡೆನ್ಸ್ ಇಲ್ಲ ಅಂದರೆ ಅವರು ಹೆಂಗೆ ಕೆಲಸ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಅಲ್ಲಿ ಡಾಕ್ಟರ್ ರಾಜೇಂದ್ರ ಅವ್ರಿಗೆ ಆ ಅವಕಾಶ ಸಿಕ್ಕಿದಾದ್ರೂ ಹೇಗೆ? 16 ಲಕ್ಷ ಇರೋದು ಸರ್ ಆ ಜಿಲ್ಲೆನಲ್ಲಿ. ಇವತ್ತು ಅದಕ್ಕೂ ಮೀರಿದಂಥ ಒಂದು ವ್ಯವಸ್ಥೆ ಅವ್ರು ಮಾಡ್ಕೊಂಡಿದ್ದಾರೆ. ಅದನ್ನು ನಮ್ಮಲ್ಲಿ ಮಾಡೋದಕ್ಕೆ ಅವಕಾಶ ಆಯ್ತಾ? ರಾಜಕಾರಣಿಗಳು ನಿರೀಕ್ಷಿಸಲಿಲ್ಲ, ಬಟ್ ಇವ್ರಿಗಾದ್ರೂ ಗೊತ್ತಿತ್ತಾ? ಇವರು ಗೊತ್ತಿರಲಿಲ್ಲ ಅಂತ ಹೇಳಿದ್ರೆ ಮತ್ತೆ ಇನ್ಯಾರು ಸರ್ ನಮ್ಮನ್ನು ಕಾಪಾಡೋರು? ಪ್ರತಾಪ್ ಸಿಂಹ ಅವರೇ, ಐ ರಿಕ್ವೆಸ್ಟ್ ಯು ಟು ಸ್ಟೇ ಆನ್ ವಿತ್ ಮೀ 5 ನಿಮಿಷ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ.